ಅಷ್ಟು ಬೇಗ ಮರ್ತು ಬಿಟ್ರ ಮಂಗಳ ಟೀಚರ್? 12 ವರ್ಷ ಆಯ್ತಲ್ಲ. ಅನ್ಎಕ್ಸ್ಪೆಕ್ಟೆಡ್ ರಿಲೇಶನ್ಶಿಪ್ ಸಿದ್ಲಿಂಗ್ ಅವ್ರಿಗೆ ತುಂಬಾ ಆಗಿದೆ. ನಾನೊಬ್ಬನ್ಗೆ ಅಲ್ಲ, ನಿನ್ಗಾಗಿಲ್ಲ. ಅದು ಯಾವ ತರ ಟಾರ್ಚರ್ ಅದು ಹಿಂಗೆ ಅಂತ? ಹೆವಿ ಟಾರ್ಚರ್. ಸತ್ತೋಗ್ಬಿಡ್ಬೇಕಿತ್ತು ನಾವು ಅವತ್ತೆ ಹೀರೋಯಿನ್ ಸತ್ತೋದಾಗ. ಆಗ ನಿವೇದಿತ ಸಿಗ್ತಾ ಇರ್ಲಿಲ್ಲ ಅಷ್ಟೇ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಅವಾಗ ಕ್ಲೈಮ್ಯಾಕ್ಸ್ ಇಷ್ಟ ಆಗಿರ್ಲಿ. ಇವಾಗ ಸತ್ಯನೇ ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನ್ ಆಕ್ಟ್ ಮಾಡೋದಕ್ಕೆ ಆಗಿಲ್ಲ. ಸೆಟ್ಟಿಗೆಲ್ಲ ಅಂದ್ರೆ ಯಾರು ಲೇಟ್ ಮಾಡ್ತಿದ್ರು ಹೇಗೆ? ಅವಳೇ ಲೇಟ್. ಇದನ್ನ ಯಾರು ನಂಬಲೇಬಾರ್ದು. ಡೈರೆಕ್ಟರ್ ಕೆಲ್ಸದ ಮೇಲೆ ಭಾರಿ ನಂಬಿಕೆ ಇತ್ತು. ಪೆಟ್ರೋಮ್ಯಾಕ್ಸ್ ಅಲ್ಲಿ ತುಂಬಾ ಯೂಸ್ ಮಾಡಿದ್ರು. ಹೌದು, ನಾವು ನೋಡಿದೀವಿ, ನಮಗೂ ಅನ್ನಿಸ್ತು. ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವ್ರ ಬರವಣಿಗೆಯಲ್ಲಿ ಅಂತ? ಸರ್ ದಯವಿಟ್ಟು ಆದಷ್ಟು ಕಮ್ಮಿ ಮಾಡಿ. ಕೊನುಗೋಳ ಅವರಲ್ಲಿ ರಮ್ಯಾ ಅವ್ರನ್ನ ಹುಡುಕ್ತಾ ಇರ್ತಾರೆ ಆಕ್ಚುಲಿ ಪ್ರೇಕ್ಷಕರು. ನನ್ಗನ್ಸ್ದಂಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ತಮಗಿದ್ದ ಕಾರ್ ಕ್ರೇಜ್ಗೆ ಅಸದುಲ್ಲಾ ಬೇಗ್ ಮತ್ತು ಮಂಗಳಾ ಟೀಚರ್ ಅವರನ್ನು ಕಳ್ಕೊಂಡು ಆಲ್ಮೋಸ್ಟ್ ಒಂದು 12-13 ಇಯರ್ಸ್ ಆದ ನಂತರ ನಮ್ಮ ಜೊತೆಗೆ ಸಿದ್ಲಿಂಗ್ ಅವರಿದ್ದಾರೆ. ಅಫ್ಕೋರ್ಸ್ ಅವರಿಗಿದ್ದಂತಹ ಒಂದು ಕಾರ್ ಬಗೆಗಿನ ಕ್ರೇಜ್ ಮತ್ತು ಯಾಕಂದರೆ ಒಂದು ಅಬ್ಸೆಷನ್ ಟುವರ್ಡ್ಸ್ ವುಮೆನ್ ಕಂಟಿನ್ಯೂ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಸಿದ್ಲಿಂಗು ಮತ್ತು ಅವರ ಹೊಸ ಗರ್ಲ್ ಫ್ರೆಂಡ್ ಅಂತಲೂ ಹೇಳಬಹುದು ನಿವೇದಿತಾ ಅವ್ರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಸಿದ್ಲಿಂಗ್ ಅವರೇ ನಮಸ್ಕಾರ, ನಿವೇದಿತಾ ಅವರೇ ನಮಸ್ಕಾರ. ಸೊ ಹೇಗಿದ್ದೀರಾ ಸಿದ್ಲಿಂಗ್ ಅವರೇ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೆಕ್ ಬೆಲ್ಟ್ ಮರ್ತು ಬಂದ್ಬಿಟ್ಟಿದ್ದೀರಾ, ಸೊ ನೋವೆಲ್ಲ ಕಡಿಮೆ ಆಗಿದೆ? ಕೊಡ್ಲಿಲ್ಲ, ಪ್ರಮೋಷನ್ ಬೇಡ ಅಂತಂದ್ರು, ಅದಕ್ಕೆ ಹಾಕೊಳ್ಳಿಲ್ಲ. ಎಲ್ಲಾದ್ರೂ ಹಾಕೊಳ್ತಾ ಇದ್ದೆ. ಆ ನೆಕ್ ಬೆಲ್ಟ್ ಹಾಕೊಳ್ಳುವಂತಹ ಪ್ರಮೇಯ ಯಾಕೆ ಬಂತು? ಬಿಕಾಸ್ ಆ ಒಂದು ಕೊನೆ ಒಂದು ಏನ್ ಫೈಟ್ ಆಗುತ್ತೆ, ಅಲ್ಲಿ ಮಂಗಳಾ ಟೀಚರ್ ಸತ್ತೋಗ್ತಾರೆ, ನಿಮ್ಗೂ ಕೂಡ ಏಟ್ ಬಿದ್ದಿರುತ್ತೆ. ಸೊ ಅಲ್ಲಿಂದನೇ ಅದು ಶುರು ಆಯ್ತಾ ಅಥವಾ ಹೇಗೆ? ಹೌದು, ಖಂಡಿತವಾಗ್ಲು. ಸೊ ಆ ಫೈಟ್ ಆದ ನಂತರ ಅವನ್ಗೂ ಸ್ವಲ್ಪ ಪೆಟ್ಟು ಬಿದ್ದಿರೋ ಕಾರಣಕ್ಕೆ ಕುತ್ತಿಗೆ ಏಟ್ ಆಗಿರುತ್ತೆ. ಸೊ ಅದಾದ ನಂತರ ಬೆಲ್ಟ್ ಹಾಕಕ್ ಶುರು ಮಾಡಿರ್ತಾನೆ. ಸೊ ಅಲ್ಲಿಂದ ಹಂಗೆ ರಿಲೇಟ್ ಮಾಡ್ಕೋಬಹುದು. ನೀವೇ ಹೇಳಿದ್ರಿ ಇವಾಗ. ಥ್ಯಾಂಕ್ ಯು. ನಾವು ಇಷ್ಟ ದಿನ ಯಾರಿಗಾದ್ರು ಕೇಳಿದಾಗ ಏನ್ ಹೇಳೋದು ಗೊತ್ತಾಗ್ತಾ ಇರ್ಲಿಲ್ಲ. ಗೊತ್ತಿರ್ಲಿಲ್ವಾ? ನಾನೇ ಕೇಳಿದ್ದೆ ಶೂಟಿಂಗ್ ಟೈಮ್ ನಲ್ಲಿ ಏನಕ್ಕೆ ಇವ್ರು ಹಾಕೋತಾ ಇದಾರೆ ಅಂತ. ಅವಾಗ ಫೈಟ್ ಆಗಿರುತ್ತೆ, ಆಮೇಲೆ ಮಂಗಳಾ ಮೇಡಮ್ಗೆ ಗನ್ ಶೂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಹಾಕೊಂಡಿರೋದು ಅಂತಲ್ಲ. ಕರೆಕ್ಟ್. ಅದೇನೆ. ಇಟ್ಸ್ ಗುಡ್ ದಟ್ ನೀವು ಅಂದ್ರೆ ಇನ್ನೊಬ್ಬ ಅಂದ್ರೆ ಯು ಫೌಂಡ್ ಅನದರ್ ವುಮೆನ್ ಆಕ್ಚುಲಿ ನಿಮ್ಮ ಕ್ರಶ್ ಆಗಿ ಅಥವಾ ಪಾರ್ಟ್ನರ್ ಆಗೋ ಗೊತ್ತಿಲ್ಲ, ಅದ್ ನೋಡ್ಬೇಕಷ್ಟೇ. ಬಟ್ ಅಷ್ಟು ಬೇಗ ಮರ್ತು ಬಿಟ್ರ ಮಂಗಳಾ ಟೀಚರ್ನ? 12 ವರ್ಷ ಆಯ್ತಲ್ಲಪ್ಪ, ಇನ್ನೆಷ್ಟು ವರ್ಷ ಅಂತ ದೇವದಾಸ್ ತರ ಇರಕ. ಸೊ ಇವಾಗಿನ ಟೈಮಲ್ಲೆಲ್ಲ 12 ವರ್ಷ ಅಲ್ಲ, ಒಂದ್ ವಾರನೂ ವೇಟ್ ಮಾಡಲ್ವಲ್ಲ. ಹುಡುಕ್ತಾ ಇರೋ. ಸೊ 12 ವರ್ಷ ಹೇಗೆ ಅಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಸೆಲ್ಫ್ ಸರ್ವಿಸ್ ಅಥವಾ ಹೇಗೆ ಅಂತ? ಬೇರೆ ಸಿನಿಮಾಗಳು ಮಾಡ್ತಾ ಇದ್ನಲ್ಲ. ಅಲ್ಲ, ಸಿದ್ಲಿಂಗ್ ಬಗ್ಗೆ ನಾನು ಕೇಳ್ತಿರೋದು. ಸಿದ್ಲಿಂಗುದು ಇಲ್ಲ, ನಾವು ಆಕ್ಚುಲಿ ಪ್ಲಾನ್ ಆಗಿದೆ, ತುಂಬಾ ಲೇಟ್ ಆಗಲ್ವಾ ಸಿನಿಮಾ ಮಾಡಬೇಕು ಅಂತ. ಸೊ ಹಂಗಾಗಿ ಕರೆಕ್ಟ್. ಓಕೆ, ಈಗ ಕಾರ್ ಕ್ರೇಜ್ ಇನ್ನೂ ಕೂಡ ಕಡಿಮೆ ಆಗಿರಲ್ಲ ಅಂತ ನಿರ್ದೇಶಕರು ಹೇಳಿದ್ರು. ಸೊ ನಿವೇದಿತಾ ಅವ್ರು ಹೇಗೂ ಅಂದ್ರೆ ಜೊತೆ ಆಗ್ತಾರೆ ಈ ಒಂದು ಜರ್ನಿಯಲ್ಲಿ ಅಂತ ಈಗಲೇ ಎಲ್ಲ ಹೇಳ್ಬೇಕಾ? ಇಲ್ಲ, ಸ್ವಲ್ಪ ನಂಗೆ ಕ್ರಿಸ್ಪ್ ಆಗಿ ಏನಾದ್ರು ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ. ಕೆಲವೊಂದ್ಸತಿ ನಾವ್ ಯಾರನ್ನ ಹೆಂಗ್ ಮೀಟ್ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಸೊ ಕೆಲವೊಂದ್ಸತಿ ನಾವ್ ಅವ್ರನ್ನ ಇವಾಗ ನೀವ್ ಬರ್ತೀರಾ ಅಂತ ಗೊತ್ತಿರಲ್ಲ ಅಲ್ವಾ? ಸೊ ನಮ್ ಜೀವನದಲ್ಲಿ ನಿಮಗ್ ಗೊತ್ತಿರತ್ತೆ. ಹಂಗೆ ಒಂದು ಜೀವನದಲ್ಲಿ ಯಾರು ಯಾವಾಗ ಬರ್ತಾರ ಅನ್ನೋದ್ ಗೊತ್ತಿಲ್ಲ, ಯಾವಾಗ ಹೋಗ್ತಾರ ಅನ್ನೋದ್ ಗೊತ್ತಿಲ್ಲ. ಸೊ ಹಂಗೆ ಸಿದ್ಲಿಂಗು ಲೈಫ್ ನಲ್ಲಿ ನಿವೇದಿತಾ ಬರ್ತಾರೆ, ಉಳ್ಕೋತಾರ, ಹೋಗ್ತಾರ ಅನ್ನೋದು ಥಿಯೇಟರ್ ಬಂದ್ ನೋಡ್ಬೇಕು. ಸೊ ಆತರ ಅನ್ಎಕ್ಸ್ಪೆಕ್ಟೆಡ್ ರಿಲೇಶನ್ಶಿಪ್ ಸಿದ್ಲಿಂಗ್ ಅವ್ರಿಗೆ ತುಂಬಾ ಆಗಿದೆ. ತುಂಬಾನೇ ಆಗ್ತಾರೆ. ನಾನೊಬ್ಬನ್ಗೆ ಅಲ್ಲ, ನಿನ್ಗಾಗಿಲ್ವಾ? ನಾನೊಬ್ಬನ್ ಮಾತ್ರ ನಿಮ್ಮಷ್ಟು ಆಗಿಲ್ಲ. ಹೇಳ್ಕೊಳಲ್ಲ, ಸಿದ್ಲಿಂಗು ಹೇಳ್ಕೊಂತಾನೆ, ನೀನ್ ಹೇಳ್ಕೊಳಲ್ಲ. ಅಫ್ಕೋರ್ಸ್ ಈ ಸಂದರ್ಶನ ನಿಮ್ದೇ ಆಗಿರೋದ್ರಿಂದ ನಿಮ್ ಬಗ್ಗೆನೇ ಜಾಸ್ತಿ ಮಾತಾಡ್ಬೇಕು. ಡೆಫಿನೆಟ್ಲಿ. ಆ ಜೀವನನೇ ಅಷ್ಟಲ್ವಾ, ಅಚಾನಕ್ ಕೆಲವ್ರು ಸಿಗ್ತಾರೆ, ಕೆಲವ್ರು ಹೋಗ್ತಾರೆ, ಕೆಲವ್ರು ಸುಮಾರು ವರ್ಷ ನಮ್ ಜೊತೆ ಉಳಿತಾರೆ. ಕರೆಕ್ಟ್. ಹಂಗೆ ಸಿದ್ಲಿಂಗು ಇಸ್ ನಥಿಂಗ್ ಬಟ್ ಅ ಕಾಮನ್ ಮ್ಯಾನ್. ಸೊ ಈಗ ನಾವು ಒಂದು ಕ್ರೌಡ್ ಅಲ್ಲಿ ಒಬ್ಬ ವ್ಯಕ್ತಿನ ಎತ್ಕೊಂಡು ಸಿನಿಮಾ ಮಾಡೋದು ಹೆಂಗಿರತ್ತೋ ಆ ಸಿನಿಮಾ ಸಿದ್ಲಿಂಗು. ಓಕೆ. ಸೊ ಈಗ ಅಬ್ಸೆಷನ್ ಅದೇ ನೀವು ಹೇಳಿದ್ರಿ ಎಲ್ಲರ ಜೀವನದಲ್ಲ ಆಗುತ್ತೆ ಕಾಮನ್ ಮ್ಯಾನ್ ಅಂತ. ಬಟ್ ಟೀಚರ್ಸ್ ಅಥವಾ ಸ್ಕೂಲ್ ಅನ್ನೋದೇ ಆಕ್ಚುಲಿ ತುಂಬಾ ಅದ್ರ ಸುತ್ತಾನೆ ನೀವು ಸುತ್ತಾ ಇರ್ತೀರಾ. ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ಹಿಡಿದು ಇಲ್ಲಿ ತನಕನು ಇವರು ಕೂಡ ಟೀಚರ್ ಅಂತಾನೆ ಅನ್ಸುತ್ತೆ. ಅದೇನದು ಟೀಚರ್ ಟುವರ್ಡ್ಸ್ ಅಬ್ಸೆಷನ್ ಏನಕ್ಕೆ ನಿಮಗೆ ಅಂದ್ರೆ ಟೀಚರ್ಸ್ ಜೊತೆಗೆ ಅಂತ? ಈಗ ಈ ಸಿನಿಮಾಲಿ ಇವ್ರು ಟೀಚರ್ ಅಂತ ಗೊತ್ತಾಗತ್ತೆ ಸುಮಾರು. ನನಗೆ ಇವ್ರ ಪರಿಚಯನೇ ಇರಲ್ಲ. ಸೊ ಪರಿಚಯ ಆದಾಗ ತುಂಬಾ ಶಾಕ್ ಆಗತ್ತೆ ನನ್ಗೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ನನ್ ಮುಂಚೆ ಒಬ್ರು ಸ್ಕೂಲ್ ಟೀಚರ್ ಪರಿಚಯ ಇದ್ರು, ಸೊ ಅವ್ರ ನೆನಪಾಯ್ತು. ಸೊ ಶುರು ಆಗದೆ ಅಲ್ಲಿಂದ. ಸೊ ನನ್ಗೂ ಅಂದ್ರೆ ನೀವು ಸಿದ್ಲಿಂಗು ಪಾರ್ಟ್ 1 ತಗೊಂಡ್ರೆ, ಯಾರದೇ ಒಬ್ಬ ಜೀವನ ತಗೊಂಡ್ರು ಅವನ್ ಲೈಫ್ ಶುರು ಆಗದೆ ಸ್ಕೂಲು ಕಾಲೇಜಿಂದ.
ಸೊ ಫಸ್ಟ್ ಕ್ರಶ್ ಯಾರು ಅಂದ್ರೆ ಟೀಚರು, ಫಸ್ಟ್ ಲವ್ ಯಾರಾದ್ರು ಸ್ಕೂಲು ಕಾಲೇಜು, ಸೊ ಅಲ್ಲಿಂದಾನೇ ಶುರು ಆಗ್ತಾ ಹೋಗುತ್ತಲ್ಲ. ಸೊ ಹಾಗೇನೆ ಅಂದ್ರೆ ಇವ್ರು ಟೀಚರ್ ಅಂತ ಗೊತ್ತಾದಾಗ ಶಾಕ್ ಆಗುತ್ತೆ ಅಂತ ಹೇಳಿದ್ರೆ, ಬಟ್ ಯೋಗಿ ಅವರಿಗೆ ಸೋನು ಗೌಡ ಅವರು ಈ ಫಿಲಮ್ ಹೀರೋಯಿನ್ ಅಂತ, ಸೀಕ್ವೆಲ್ ಹೀರೋಯಿನ್ ಅಂತ ಗೊತ್ತಾದಾಗ ಯಾವ ರಿಯಾಕ್ಷನ್ ಏನಿತ್ತು ಅಂತ? ಅವಾಗಲೂ ಶಾಕ್ ಆಯ್ತು. ಓಕೆ, ಇವಳು ನನ್ ಜೊತೆ ಸಿನಿಮಾ ಮಾಡ್ತಿದ್ದಾಳ, ಒಪ್ಕೊಂಡಿದ್ದಾಳ. ಅಂದ್ರೆ ನನ್ ಜೊತೆ ಇದ್ರೆ ನನ್ ಜೊತೆಗೆ ಆ ತರನ? ಅಲ್ಲ, ನನ್ ಜೊತೆ ಮಾಡ್ತಿದ್ದಾಳ ಅಂತ. ಏನಕ್ಕೆ ಅಂದ್ರೆ ನಾನು ಅವಳು 18 ವರ್ಷದಿಂದ ಫ್ರೆಂಡ್ಸ್. ಓಕೆ, ಆಯ್ತಾ, ತುಂಬಾ ಜನ ಕಾಮನ್ ಫ್ರೆಂಡ್ಸ್ ಇದಾರೆ, ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಯಾವತ್ತು ನಾವು ಸಿನಿಮಾ ಮಾಡ್ಬೇಕು ಅಥವಾ ಮಾಡೋಣ ಯಾವತ್ತೂ ಡಿಸ್ಕಸ್ ಮಾಡ್ದವ್ರೆ ಇಲ್ಲ. ಇದೇ ಆಫೀಸಲ್ಲಿ ಕೂತಾಗ ನಮ್ ಡೈರೆಕ್ಟರ್ ಪರಿಚಯ ಮಾಡಿದ್ದು ಸೋನು ಹೀರೋಯಿನ್ ಅಂತ. ಪರವಾಗಿಲ್ಲ, ಕೊನೆಗೂ ಸಿನಿಮಾ ಮಾಡ್ತಾ ಇದೀವಿ ನಾವು ಅಂತ. ನಿಮ್ ರಿಯಾಕ್ಷನ್ ಹೇಗಿತ್ತು? ಅಂದ್ರೆ ಅಫ್ಕೋರ್ಸ್ ನಿಮಗೆ ಗೊತ್ತು ಸಿದ್ಲಿಂಗು ಪಾರ್ಟ್ ಅಂದ್ರೆ ಅವರೇ ಇರ್ತಾರೆ, ಬಟ್ ಅವ್ರ ಜೊತೆಗೆ ಸಿನಿಮಾ ಅಂದ್ರೆ ಸಿಕ್ತಲ್ಲ ಕೊನೆಗೂ ಅಂತ ಗೊತ್ತಾಗುವಾಗ ಹೇಗ ಅನಿಸ್ತು? ಇಟ್ ವಾಸ್ ನೈಸ್. ಅಂದ್ರೆ ಯೋಗಿ ಜೊತೆ ಅಂದ್ರೆ ನಾನು ಏನು ಒಂದ್ 2-3 ಫಿಲ್ಮ್ ಏನೋ ಬಂತ ಅನ್ಸುತ್ತೆ, ಸ್ಕ್ರಿಪ್ಟ್ ಬರ್ತಾ ಇತ್ತು, ಬಟ್ ಅದೇನೋ ಮಾಡೋದಿಕ್ ಆಗ್ತಾ ಇರ್ಲಿಲ್ಲ. ಫೈನಲಿ ಇದನ್ ಮಾಡ್ತಾ ಇದೀನಿ ಅಲ್ವಾ ಅಂತ, ಅಂದ್ರೆ ಈ ತರ ಕೊಲಾಬ್ರೇಟ್ ಆಗೋದಕ್ಕೆ ನಂಗೆ ಇನ್ನ ಖುಷಿ ಆಯ್ತು. ಬಿಕಾಸ್ ಎಷ್ಟೋ ಸತಿ ನಾವ್ ಅನ್ಕೋತಾ ಇರ್ತೀವಿ ಈ ಫಿಲ್ಮ್ ಮಾಡ್ಬೇಕಾಗಿತ್ತು ಅಂತೆಲ್ಲ ಅನ್ಕೋತಾ ಇರ್ತೀವಿ. ಇದು ಸೊ ಅವಾಗ ಈ ರೀತಿ ಅಂದ್ರೆ ಸಿದ್ಲಿಂಗು ಇಸ್ ಅ ಬ್ರ್ಯಾಂಡ್, ಇಟ್ ಇಸ್ ನಾಟ್ ಜಸ್ಟ್ ದಿಸ್ ಥಿಂಗ್. ಸೊ ಸಿದ್ಲಿಂಗು ಅನ್ನೋದು ಒಂದು ಬ್ರ್ಯಾಂಡ್ ನಲ್ಲಿ ನಾನು ಫಿಟ್ ಇನ್ ಆಗ್ತಾ ಇರೋದು, ಆ ಒಂದು ಟೀಮ್ ಜೊತೆ ನಾನು ಒಳಗಡೆ ಅಂದ್ರೆ ಆ ಟೀಮ್ಗೆ ಎಂಟ್ರಿ ಕೊಡ್ತಾ ಇರೋದು ನನಗೆ ಒಂಥರ ಖುಷಿ, ಹೆಮ್ಮೆಯ ವಿಷಯ ಅಂತ ಅನ್ಸ್ತು. ಸೊ ನೀವ್ ಎಷ್ಟು ಅಂದ್ರೆ ಇವಾಗ ಟೀಮ್ಗಳೆಲ್ಲ ಡಿಸ್ಕಸ್ ಮಾಡ್ತಾರಾಗ ನನ್ನ ಹೆಸರು ಬಂತಲ್ಲ ಅನ್ನೋದೇ ನನ್ನ ಖುಷಿ. ಈಗ ಅಂದ್ರೆ ಸಿದ್ಲಿಂಗು ಪಾರ್ಟ್ 1 ನೋಡಿರ್ತೀರಾ, ಅಂದ್ರೆ ನಿಮಗಿರುವ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಏನಂದ್ರೆ ಅಂದ್ರೆ ರಮ್ಯಾ ಅವ್ರು ಮಾಡಿದ ಪಾತ್ರ, ಅಂದ್ರೆ ಆ ಪಾತ್ರ ತೀರ್ ಹೋಗಿದೆ ಈಗ, ಬಟ್ ಅದಕ್ಕೆ ತಾಳೆ ಹಾಕಿ ನೋಡ್ತಾ ಇರ್ತಾರೆ ಆಕ್ಚುಲಿ ಪ್ರೇಕ್ಷಕರು. ಸೊ ನಿಮ್ಮನ್ನ ಚೂಸ್ ಮಾಡಿದಾಗ ಡೈರೆಕ್ಟರ್ ನಿಮಗೆ ಏನ್ ಅನಿಸ್ತು ಈ ಸಿನಿಮಾಗೆ? ಫಸ್ಟ್ ಅವ್ರು ನಂಗೆ ಸಿದ್ಲಿಂಗು 2 ಮಾಡ್ತಾ ಇದೀನಿ ಅಂತಾನೆ ಹೇಳಿಲ್ಲ, ಸುಮ್ನೆ ಆಫೀಸಿಗೆ ಬನ್ನಿ ಅಂತ ಕರೆದ್ರು, ನೋಡಿದ್ರು ಇವಾಗ ಹೇಗಿದ್ದೀರಾ ಅಂತ, ಅಂದ್ರೆ ಅಟ್ ಪ್ರೆಸೆಂಟ್ ಹೇಗಿದ್ದೀರಾ ಅಂತ ನೋಡ್ಬೇಕಾಗಿತ್ತು ಅಂತೆಲ್ಲ ಹೇಳಿದ್ರು. ಅದಾದ್ಮೇಲೆ ಇನ್ನೇನು ಸ್ಕ್ರಿಪ್ಟ್ ರೀಡಿಂಗ್ ಒಂದ್ 2-3 ದಿನ ಅದಾದ್ಮೇಲೆ ಮತ್ತೆ ಸಿಕ್ಕಾದ್ಮೇಲೆ ಅವಾಗ ಹೇಳಿದ್ರು ಸಿದ್ಲಿಂಗು 2 ಅಂತ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಇದು ಅಂತೆಲ್ಲ ಹೇಳಿ ಆಮೇಲೆ ಅವ್ರದ್ದು ಒಂದಷ್ಟು ಹೇಳಿದ್ರು. ಸೊ ಅವಾಗ ಓ ಮೈ ಗಾಡ್ ಸಿದ್ಲಿಂಗು 2 ಅಂತ. ಸೊ ದೆನ್ ನೆಕ್ಸ್ಟ್ ಅದೇನಾಯ್ತು ಅಂತಂದ್ರೆ ಸ್ಕ್ರಿಪ್ಟ್ ರೀಡಿಂಗ್ ನಲ್ಲಿ ಕೇಳೋಣ, ಸ್ಟೋರಿ ಕೇಳೋಣ ಅಂತ ಹೇಳಿ ಅಲ್ಲಿಗೆ ಹೋದಾದ್ಮೇಲೆ ನನ್ಗೆ ಅವಾಗ ಹೇಗೆ ಅಂದ್ರೆ ರಮ್ಯಾ ಅವರು ಇರ್ತಾರೆ, ನಾನು ಇರ್ತೀನಿ, ಆತರ ಇತ್ತು ಥಾಟ್ ನಲ್ಲಿ. ಸೊ ಇಬ್ರು ಇರ್ತೀವಿ, ಏನೋ ಒಂದ್ ಬೇರೆ ತರ ಇರತ್ತೆ ಅಂತ ಏನೇನೋ ಅಂದ್ರೆ ಯು ನೋ ಹೌ ಇಟ್ ಇಸ್, ಥಾಟ್ಸ್ ನೂರಾರು ಥಾಟ್ಸ್ಗಳು ಓಡಾಡ್ತಾ ಇರತ್ತಲ್ವಾ. ಸೊ ಹೆಂಗಿರತ್ತೆ ಏನು ಎತ್ತ, ಈ ಫಿಲ್ಮ್ ನಲ್ಲಿ ಸುಮನ್ ಮ್ಯಾಮ್ ಇರ್ತಾರ, ಮತ್ತೆ ರಮ್ಯಾ ಅವ್ರು ಇರ್ತಾರೆ, ನಾನು ಇರ್ತೀನ, ಹಿಂಗೆ 3 ಹೀರೋಯಿನ್ಸು. ಸೊ ಈ ತರದ್ದೆಲ್ಲ ಏನೇನೋ ಥಾಟ್ಸ್ ಇತ್ತು. ಸೊ ಆಯ್ತು ಸ್ಟೋರಿ ಕೇಳಾದ್ಮೇಲೆ ಲೆಟ್ ಮೀ ಥಿಂಕ್ ಅಬೌಟ್ ಇಟ್ ಅಂತ. ಬಟ್ ನೋಡಿದ್ರೆ ಇಟ್ ವಾಸ್ ಆಲ್ ಅಬೌಟ್ ಸಿದ್ಲಿಂಗು ಅಂಡ್ ನಿವೇದಿತಾ. ಅದಾದ್ಮೇಲೆ ಕೇಳ್ದೆ ಹೌ ಡು ಐ ಡೂ ಇಟ್, ಅಂದ್ರೆ ಇವಾಗ ನೀವು ಟೀಚರ್ ಅಂತ ಹೇಳ್ತಾ ಇದೀರಾ, ಸೊ ಶುಡ್ ಐ ಹ್ಯಾವ್ ಟು ಇಮಿಟೇಟ್ ಆರ್ ಶುಡ್ ಐ ಹ್ಯಾವ್ ಟು ಬಿ ಲೈಕ್ ರಮ್ಯಾ ಮ್ಯಾಮ್ ಅಂತಂದಾಗ ಇಲ್ಲ ನಿವೇದಿತಾ ಇಸ್ ಜಸ್ಟ್ ಸೋನು ಗೌಡ. ಸೊ ಸೋನು ಗೌಡ ಇದ್ದಂಗೆನೆ ಇರಿ, ಕ್ಯಾರೆಕ್ಟರ್ ತಕ್ಕಂತೆ ಇರಿ ಅಂತ. ಒಂದ್ಸತಿ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ದೆ, ಬಟ್ ಮತ್ತೆ ನಿವೇದಿತಾ ಅಂತ ಕರೆಯೋರು. ಇನ್ನೊಂದ್ಸಲಿ ಅಲ್ಲ, ಯಾವಾಗ್ಲೂ ಆಫ್ ಟ್ರ್ಯಾಕ್ ಹೋಗ್ತಾ ಇದ್ಲು. ಟ್ರ್ಯಾಕ್ ಕರ್ಕೊಂಬರೋದ ನಮ್ ಕಷ್ಟ ಕೆಲ್ಸ ಆಗಿತ್ತು. ನಾವು ನಮ್ ಕೆಲ್ಸ ಮಾಡೋದ, ಇವಳನ್ನ ವಾಪಸ್ ಟ್ರ್ಯಾಕ್ ಕರ್ಕೊಂಬರೋದಾಗ್ತಾ ಇರ್ಲಿಲ್ಲ. ಅಂದ್ರೆ ಅದ್ ಯಾವ ತರ ಟಾರ್ಚರ್ ಅದು ಹಿಂಗೆ ಅಂತ? ಹೆವಿ ಟಾರ್ಚರ್ ಅದು. ಇವಾಗ ಇಂಟರ್ವ್ಯೂ ಅಟ್ಲೀಸ್ಟ್ ಸ್ವಲ್ಪ ಎಚ್ಚರವಾಗಿ ಮಾತಾಡ್ತಿದ್ದಾಳೆ, ಇದೆಲ್ಲ ಟಿವಿಗೆ ಬರುತ್ತೆ, ಸೊ ಮೀಡಿಯಾ ಮುಂದೆ ಸ್ವಲ್ಪ ಆರಾಮಾಗಿ ಕರೆಕ್ಟ್ ಆಗಿರ್ಬೇಕು ಅಂತ. ಅಲ್ಲಿ ಸಿನಿಮಾ ಸೆಟ್ ಅಲ್ಲಂಗಲ್ಲ, ಶಾರ್ಟ್ ರೆಡಿ ಅಂತ ಸುಮ್ನೆ ನಾನೇ ಇಲ್ದಿರೋ ತರ ಕೂತಿರೋಳು. ಹೋಗ ಕರೆದ್ರೆ ಪಾತ್ರನ ಮನನ ಮಾಡ್ಕೊಳ್ತಿದ್ರೆ. ನಿವೇದಿತಾ ಆತರ ಇಲ್ಲ. ನಿವೇದಿತಾ ತುಂಬಾ ಚೂಟಿ ಹುಡುಗಿ, ಬಟ್ ಇವಳ ಕೈಲಿ ಪಾತ್ರ ಮಾಡ್ಸಿದ್ದಾರೆ, ತುಂಬಾ ಚೆನ್ನಾಗಿ ನಿಭಾಯಿಸಿದಾಳೆ ಕೂಡ, ಇಲ್ಲ ಅಂತಲ್ಲ. ಬಟ್ ರಿಯಲ್ ಲೈಫ್ಗೂ ಆ ಕ್ಯಾರೆಕ್ಟರ್ಗೂ ಎಲ್ಲೋ ಸಂಬಂಧನೇ ಇಲ್ಲ. ಈಗ್ಲೇ ಗೊತ್ತಲ್ಲ ಏನ್ ಮಾಡ್ತಿರ್ಲ ಇಂಟರ್ವ್ಯೂ ಮುಂಚೆ ಇಲ್ಲ. ಕರೆಕ್ಟ್, ಹೌದು. ಅಂದ್ರೆ ಗ್ಲೋ ಬರುತ್ತೆ ಪವರ್ ಬೇಕು. ನೀವು ಅಂದ್ರೆ ಸ್ವಲ್ಪ ನೀವು ಪವರ್ ತಗೊಂಡು ಆಕ್ಚುಲಿ ಲೇಟ್ ಆಗಿ ಬಂದ್ರಲ್ಲ, ಆ ತರ ಈಗ ನಿಮ್ದು ಆಕ್ಚುಲಿ ಸಿದ್ಲಿಂಗು ವಿಚಾರಕ್ಕೆ ಬರೋದಾದ್ರೆ, ಈಗ ಕಾರ್ ವಿಷಯಕ್ಕೆ ಸಾಕಷ್ಟು ವಿಷಯಗಳನ್ನ ಕಳ್ಕೊಂಡ್ಬಿಟ್ರೆ ಆಕ್ಚುಲಿ, ಕಾರ್ ಹಿಂದೆ ಹೋಗಿ ಬಟ್ ಸ್ಟಿಲ್ ಅದು ಕಾರ್ ಆ ಕ್ರೇಜ್ ಮಾತ್ರ ಕಂಟಿನ್ಯೂ ಆಗುತ್ತೆ ಅಂತ ನಿರ್ದೇಶಕರು ಹೇಳಿದ್ರು. ಬೇಕಾ ಇಷ್ಟೊಂದೆಲ್ಲ ಕಳ್ಕೊಂಡ್ಮೇಲೆ ಲೈಫಲ್ಲಿ, ಬಟ್ ಸ್ಟಿಲ್ ಆ ಕಾರ್ ಕ್ರೇಜ್ ಯಾಕೆ ಕಡಿಮೆ ಮಾಡ್ಕೋತಾ ಇಲ್ಲ ಅಂತ ಸಿದ್ಲಿಂಗು?
ಅಲ್ಲ ಇವಾಗ ಕೇಳಿದ ಪ್ರಶ್ನೆ ಹೆಂಗಿತ್ತು ಅಂದ್ರೆ ಇವಾಗ ನಮ್ಗೆ ಯಾವ್ದೋ ಒಂದು ವಸ್ತು ಸಿಕ್ತಿಲ್ಲ ಅಂದ ತಕ್ಷಣ ನನ್ನ ಜೀವನದ ಆಸೆನೆ ಬಿಟ್ಬಿಡ್ಬೇಕು ಅನ್ನೋ ತರ ಇತ್ತು. ಸೊ ಇವಾಗ ನಾನು ಪರ್ಪಸ್ ಆಫ್ ಲೈಫ್ ಏನು ಹಂಗಂದ್ರೆ ಬದುಕಿದ್ದು ಏನ್ ಪ್ರಯೋಜನ. ಇವಾಗ ನನಗೆ ಇಂಥದ್ದು ಬೇಕು ಅಂದಾಗ್ಲೇ ಬದುಕೋದಕ್ಕೆ ಒಂದು ರೀಸನ್. ಸೊ ಇವ್ನಿಗೆ ಇನ್ನೂ ಅದು ರೀಸನ್. ಯಾವಾಗ ಸಿಗುತ್ತಾ ಹೆಂಗ್ ಬೇಕಾದ್ರೂ ಸಿಗ್ಬೋದು, ಅದೇ ಸಿಗುತ್ತಾ ಗೊತ್ತಿಲ್ಲ, ಇನ್ನೊಂದ್ ಗಾಡಿ ಸಿಗ್ಬೋದು. ಸೊ ಇವಾಗ ಒಂದು ಪರ್ಪಸ್ ಇಲ್ಲ ಅಂದ್ಮೇಲೆ ಯಾಕೆ ಬದುಕ್ಬೇಕು? ಸತ್ತೋಗ್ಬಿಡ್ಬೇಕಿತ್ತು ಜೀವನ. ಅವತ್ತೆ ಹೀರೋಯಿನ್ ಸತ್ತೋದಾಗ ಶೂಟ್ ಮಾಡ್ಕೊಂಡು. ಬಟ್ ಹಂಗ ಆಗಲ್ಲ. ನಿವೇದಿತ ಸಿಗ್ತಾ ಇರ್ಲಿಲ್ಲ ಅಷ್ಟೇ. ಅಲ್ಲ ಯಾರು ಸಿಗ್ತಾ ಇರ್ಲಿಲ್ಲ ಅವಾಗ. ಸೊ ವಿಷಯ ಅದಾನೆ. ಇವಾಗ ಪರ್ಪಸ್ ಇಲ್ದಿರೋ ಲೈಫ್ ಯಾಕೆ ಇಷ್ಟ ಹೇಳೋದು. ಸಿದ್ಲಿಂಗು ಅವ್ನ್ ಭಾರಿ ಗಟ್ಟಿ ಮನುಷ್ಯ. ಅವನು ಇಂಥದ್ ಬೇಕ್ರಿ ಅಂದ್ರೆ ಇಂಥದ್ ಬೇಕು, ಅವ್ನು ಪಡಿತಾನೆ. ಅದೇ ಕತೆ. ಓಕೆ. ಇನ್ನು ಅಪಾರ್ಟ್ ಫ್ರಮ್ ಈಗ ಸಿದ್ಲಿಂಗು ಹೊರತುಪಡಿಸಿದ್ರೆ ಈಗ ಈ ಸಿನಿಮಾ ನಿಮ್ಮ ಕರಿಯರಲ್ಲೇ ಒಂದು ರೀತಿ ಬೇರೆ ಥರನೇ ನಿಮ್ಮನ್ನ ತೋರಿಸಿದ ಸಿನಿಮಾ ಒಂದು ರೀತಿ ಅಂದ್ರೆ ಪ್ರೇಕ್ಷಕರಿಗೆ ಓಕೆ ಅಂದ್ರೆ ಸಟಲ್ ಆಗಿ ಒಂದು ಸೀರಿಯಸ್ ರೋಲ್ ಕೂಡ ಮಾಡಬಹುದು ಯೋಗಿ ಅವರು ಅನ್ನೋ ಥರ. ಆ್ಯಕ್ಚುಲಿ ಆಗ ಈ ಸಿನಿಮಾದ ಸ್ಕ್ರಿಪ್ಟ್ ಎಲ್ಲ ನಿಮಗೆ ಬಂದಾಗ ಅಂದ್ರೆ ಈ ಥರ ಒಂದು ಕಲ್ಟ್ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗುತ್ತೆ ಈ ಸಿನಿಮಾಗೆ, ಅಂದ್ರೆ ಅದು ಕಲ್ಟ್ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗ್ತಾರೆ ಅನ್ನೋ ಥರ ಒಂದು ಐಡಿಯಾ ಇತ್ತ ನಿಮಗೆ? ಅಂದ್ರೆ ಆ ಐಡಿಯಾ ಅಂದ್ರೆ ಡೈರೆಕ್ಟರ್ ಕೆಲ್ಸದ ಮೇಲೆ ಭಾರಿ ನಂಬಿಕೆ ಇತ್ತು. ಯಾಕಂದ್ರೆ ನಾನ್ ಸಣ್ಣ ವಯಸ್ಸವನಿದ್ದಾಗ ಸಿಲ್ಲಿಲಲ್ಲಿ ಎಲ್ಲ ನೋಡ್ಕೊಂಡ್ ಬಂದ. ಸೊ ಅವತ್ತು ಆಲ್ಮೋಸ್ಟ್ ಒಂದು 5,000 ಎಪಿಸೋಡ್ ಮಾಡಿರ್ಬೋದು ಅನ್ಸುತ್ತೆ. 1,500 ಎಪಿಸೋಡ್ಸ್. ಅದೊಂದೇ ಅಂತ ಬೇರೆ ಕೆಲಸಗಳೆಲ್ಲ ಮಾಡಿದಾರಲ್ಲ. ಸೊ 1,500 ಎಪಿಸೋಡ್ ಹಿಟ್ ಮಾಡಕ್ಕೆ ತಾಕತ್ತಿರೋಂಥ ಒಬ್ಬ ಡೈರೆಕ್ಟರ್ ಒಂದು ಕತೆ ಮಾಡ್ಕೊಂಡ್ ಬರ್ತಾರೆ ಅಂದಾಗ ಅದ್ ನಂಬಿಕೆ ಎಷ್ಟು ಮಟ್ಟಕ್ಕೆ ಇರತ್ತೆ ಹೇಳಿ. ಸೊ ಈ ಸಿದ್ಲಿಂಗು ಕತೆ ಹೇಳ್ದಾಗ್ಲೂ ಅಷ್ಟೇ, ಪ್ರತಿಯೊಬ್ರು ಯಾರ್ಯಾರ ಕತೆ ಕೇಳಿದ್ವಿ ಫಸ್ಟ್ ಸೀನಿಂದ ಲಾಸ್ಟ್ ವರ್ಗು ಎಲ್ಲ ನಗ್ತಾ ಇದ್ವಿ. ಎಲ್ಲಿ ಅವ್ರು ಅನ್ಕೊಂಡಿದ್ರು ಎಲ್ಲೋ ಗೊತ್ತಿಲ್ಲ, ಕೆಲವು ಜಾಗದಲ್ಲಿ ನಮ್ಗೆ ಕಣ್ಣಲ್ಲಿ ನೀರು ತುಂಬೋದು, ಈ ತರದ್ದೆಲ್ಲ ಆಗ್ತಿತ್ತು. ಸೊ ಸಿದ್ಲಿಂಗು ವಾಸ್ ಅಮೇಝಿಂಗ್. ನಾನು ಇವತ್ತವರೆಗೂ ನನಗೆ ಎಷ್ಟೇ ಜನ ಸಿಕ್ದಾಗ ಹೇಳೋದು ಅಂಬಾರಿ, ನಂದಾಲವ್ರ ನಂದಿತ, ಸಿದ್ಲಿಂಗು, ಆಮೇಲೆ ಹುಡುಗರು ಅದೆಲ್ಲ ಬರುತ್ತೆ. ಬಟ್ ಸಿದ್ಲಿಂಗು ಎಂಥ ಸಿನಿಮಾ ಸರ್, ಎಂಥ ಸಿನಿಮಾ ಅದು. ಸೊ ಅಲ್ಲಿ ಹಂಗೆ ಬಂದಿಲ್ಲತ್ತೆ ಅದು. ಸೊ ನಾವ್ರೆ ನೀವು ಹೇಳಿ ಆ್ಯಕ್ಚುಲಿ ಸಿದ್ಲಿಂಗು ಇವಾಗ ಆಲ್ಮೋಸ್ಟ್ ಅಂದರೆ 12-13 ಇಯರ್ಸ್ ಬೆಳೆದಿದ್ದಾರೆ ಅಂದರೆ ಅವಾಗಿಗಿಂತ. ಸೊ ಅಂದರೆ ಯೋಗಿ ಆಸ್ ಸಿದ್ಲಿಂಗು ಅಂದರೆ ಎಷ್ಟರ ಮಟ್ಟಿಗೆ ಮೆಚ್ಯೂರ್ ಆಗಿದ್ದಾರೆ? ಸಿದ್ಲಿಂಗು ಪಾತ್ರನೂ ಅಷ್ಟೇ ಮೆಚ್ಯೂರ್ಡ್ ಆಗಿರುತ್ತೆ ಅಥವಾ ಹಿಂಗಿರುತ್ತೆ ಪಾತ್ರ ಅಂತ ಅದನ್ನ ಹಿಂಗೆ ಪೋರ್ಟ್ರೇ ಮಾಡಿದ್ದಾರೆ ಯೋಗಿ ಅವರು? ಸೊ ಅದನ್ನ ಸಿದ್ಲಿಂಗು ನೀವು ಪೋಸ್ಟರ್ ನೋಡಿದ್ರೆ ಸಿದ್ಲಿಂಗು 1 ಅಲ್ಲಿ ಆ ಚಿಕ್ಕ ಮಗುವಿಂದ ಅವ್ರ 20s ವರ್ಗೂ ತೋರ್ಸಿರ್ತಾರೆ. ಅಲ್ಲಿ ಚೇಷ್ಟೆ ಇರತ್ತೆ, ಇದು ತುಂಟಾಟ ಇರತ್ತೆ, ಮತ್ತೆ ಇದ್ದಿದ್ದಂಗೆ ಹೇಳ್ತಾರೆ. ಇನ್ಫ್ಯಾಕ್ಟ್ ಅದ್ ಒಂದ್ ಸಾಂಗು ಇದೆ, ಇದ್ದಿದ್ದಂಗೆ ಹೇಳಿದ್ರೆ ಅಂತ. ಸೊ ಆ ತರ ಇರುವಂತ ನಾವು ಒಂದ್ ಹೇಳ್ಬೇಕು ಅಂತಂದ್ರೆ ವಿ ಸಾ ಸಿದ್ಲಿಂಗು ಆಸ್ ಅ ಬಾಯ್, but now we are seeing Sidlingu as a man with lot of responsibility, and ಅದ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಂದ್ರೂ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಸೊ ಅವ್ರ ಲೈಫ್ ನಲ್ಲಿ. ಸೊ ಆ ತರ ಒಂದು ಇನಿಷಿಯೇಟಿವ್ ತಗೊಳ್ಳೋದು, ಮತ್ತೆ ಹೌ ಟು ಟ್ರೀಟ್ ಅ ವುಮೆನ್. ಸೊ ಪ್ರತಿಯೊಂದನ್ನು ಹೌ ಟು ಟೇಕ್ ದಿ ಚಾಲೆಂಜ್. ಸೊ ಅದ್ ಪ್ರತಿಯೊಂದನ್ನು ನೀವು ಸಿದ್ಲಿಂಗು ನಲ್ಲಿ ನೋಡ್ಬೋದು, ಸಿದ್ಲಿಂಗು 2 ನಲ್ಲಿ ನೋಡ್ಬೋದು. ಅಂದ್ರೆ ಒಂದು ಮೆಚೂರ್ಡ್ ವೇ ನಲ್ಲಿ ಹೇಗೆ ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ಫೇಸ್ ಮಾಡ್ತಾರೆ. ಈಗ ಸಿದ್ಲಿಂಗು ಸಿನಿಮಾದಲ್ಲಿ ಇನ್ನೋಸೆನ್ಸ್ ತುಂಬಾ ನ್ಯಾಚುರಲ್ ಆಗಿ ನೀವು ಕ್ಯಾರಿ ಮಾಡಿದ್ರಿ. ಆಕ್ಚುಲಿ ಇನ್ನೋಸೆನ್ಸ್ ಕೂಡ ಇತ್ತು, ನಾಟಿನೆಸ್ ಇತ್ತು. ಕ್ಯಾರಿ ಮಾಡೋದೇನಿಲ್ಲ, ನಾನು ಇನ್ನೋಸೆಂಟ್ ಅಲ್ವಾ, ಸೊ ಹಂಗಾಗಿ ಅದು ಈಸಿ ಆಯ್ತು. ಹೌದಾ, ಸತ್ಯನಾ? ಆದ್ರೆ ಇನ್ನೋಸೆಂಟ್ ಅವರು ಹೇಗೆ? ಹೌದು, ಇನ್ನೋಸೆಂಟ್ ನಾನು ಯಾವ ಆಂಗಲ್ ಅಂತ ಒಂದೇನು ಅಂತಂದ್ರೆ ಯೋಗಿದ್ದು ಬೆಸ್ಟ್ ಥಿಂಗ್ ಅಂತಂದ್ರೆ ಅವನಾಯ್ತು ಒಂದ್ ಕೆಲ್ಸ ಆಯ್ತು, ಅವನಾಯ್ತು ಒಂದ್ ಫ್ಯಾಮಿಲಿ ಆಯ್ತು. ಸೊ ಆ ತರ ಇರ್ತಾನೆ. ಸೊ ದರ್ ಇಸ್ ನೋ ಅಂದ್ರೆ ಅವನು ನಾನ್ ಯಾರ ತಂಟೆಗೂ ಹೋಗ, ನನ್ ತಂಟೆಗೆ ನೀವು ಬರ್ಬೇಡಿ ಅನ್ನೋ ತರ ಇರ್ತಾನೆ. ಸೊ ದಟ್ ಈಸ್ ದಿ ಬೆಸ್ಟ್ ಪಾಯಿಂಟ್. ಸೊ ಪ್ರಾಬಬ್ಲಿ ಆ ಇನ್ನೋಸೆಂಟ್ ಅದನ್ನೆಲ್ಲ ಇರ್ಬೋದು ಅನ್ಸುತ್ತೆ. ಲೈಕ್ ಹಿ ಕೀಪ್ಸ್ ಹಿಮ್ಸೆಲ್ಫ್ ವೆರಿ ಕ್ಲೋಸ್ ಸರ್ಕಲ್. ಅದೇ ಅಲ್ಲಿ ಇನ್ನೋಸೆಂಟ್ ಆಗಿದ್ರಿ, ಪ್ಲಸ್ ಅದು ನಾಟಿನೆಸ್ ಕೂಡ ಇತ್ತು, ತುಂಬಾ ನ್ಯಾಚುರಲ್ ಆಗಿ ಬಂದಿತ್ತು. ಇಲ್ಲಿ ಆ ನಾಟಿನೆಸ್ ಮತ್ತೆ ಇನ್ನೋಸೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಅದು ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಸೊ ಆ ತರ ಹುಟ್ಟುಗುಣ ಸಿದ್ಲಿಂಗುಗೆ. ಒಬ್ಬನ್ ರೇಗ್ಸೋದು, ಒಬ್ರಿಗೆ ಕಾಲು ಎಳೆಯೋದು, ಇದು ಹುಟ್ಟುಗುಣ ಒಂದು. ಸೊ ಅದ್ರ ಜೊತೆಗೆ ಏಜ್ ಆಗಿದೆ, ತುಂಬಾ ಏಜ್ ಅಲ್ಲ, ಅವನ್ ಜೀವನ ಅಂದ್ರೆ ಏನು ಅಂತ ಕಂಡುಕೊಂಡಿರ್ತಾನೆ ಸಿದ್ಲಿಂಗು. ಸೊ ಹಾಗಾಗಿ ಜೀವನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಕಲ್ತಿರೋದ್ರಿಂದ ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿ ಯೋಚನೆ ಮಾಡ್ಕೊಂಡು ಪ್ರತಿಯೊಂದು ಹೆಜ್ಜೆ ಇಡಕ್ ಶುರು ಮಾಡಿದಾನೆ. ಇನ್ನು ಸೋನು ಗೌಡ ಅವರ ಲೈಕ್ ಸಿನಿಮಾ ಕರಿಯರ್ ನೋಡುವಾಗ ಕೂಡ ಅಂದ್ರೆ
ಚೂಸಿ ಅಂತಾನೆ ಹೇಳ್ಬೋದು. ಕೆಲವೊಂದಷ್ಟು ಸಿನಿಮಾಗಳು ಅಂದ್ರೆ ಒಳ್ಳೆ ರೀತಿಯಲ್ಲಿ ಛಾಪನ್ನ ಮೂಡಿಸಿವೆ, ಅಂದ್ರೆ ಪ್ರೇಕ್ಷಕರ ಮೈಂಡಲ್ಲಿ, ಅಂದ್ರೆ ಗುಲ್ಟು ಆಗಿರಬಹುದು, ಮತ್ತೆ ಇಂತಿನಿನ ಪ್ರೀತಿ ಆ ಥರದ್ದೆಲ್ಲ ಅಂತ. ಈ ಸಿನಿಮಾ ಆ ಒಂದು ಸಾಲಿಗೆ ನಿಲ್ಲುತ್ತಾ? ಅಂದ್ರೆ ಕೆಲವೊಂದಷ್ಟು ಹೈಲೈಟ್ಸ್ ಅನ್ನೋ ಥರ ಕೆಲವೊಂದಷ್ಟು ಸಿನಿಮಾ ಬಂದಿದೆ ನಿಮ್ಮ ಕರಿಯರಲ್ಲಿ. ಸೊ ಈ ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಬಿಕಾಸ್ ಸೆಕೆಂಡ್ ಪಾರ್ಟ್ ಕೂಡ. ಸೊ ನಿಮ್ಮ ಕರಿಯರ್ ಬಗ್ಗೆ ಅಂದ್ರೆ ಫಾಲೋ ಮಾಡ್ತಾ ಇರೋ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಸಿನಿಮಾ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ಬಿಕಾಸ್ ಇಟ್ ಇಸ್ ಒನ್ ಆಫ್ ದಿ ಮೈಲ್ ಸ್ಟೋನ್. ಅಂದ್ರೆ ಇವಾಗ ಇಂತಿನಿಂದ ಪ್ರೀತಿಯ ಗುಲ್ಟು ಇದೆಲ್ಲ ಒಂದ್ ಕಡೆ ಸೇರ್ಕೊಂಡಂಗೆನೆ ಸಿದ್ಲಿಂಗು 2 ನಲ್ಲೂ ಇವ್ರು ಪ್ಲೇ ಮಾಡಿದ್ರು ಅಂತ ಹೇಳೋ ಅಂತ ಅಂದ್ರೆ ನಾನು ಹೇಳ್ತಾ ಇದ್ದೆ, ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ದಟ್ ಎಲ್ಲಾರು ಇಷ್ಟು ದಿನ ಇಂತಿನಿಂದ ಪ್ರೀತಿಯ ಸೋನು ಅಂತ ಹೇಳೋರು ಸಿದ್ಲಿಂಗು 2 ಸೋನು ಅಂತ ಹೇಳ್ತಾರೆ ಅಂತ. ಬಿಕಾಸ್ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿದೆ ಅಂಡ್ ಸ್ಕ್ರೀನ್ ಸ್ಪೇಸ್ ಚೆನ್ನಾಗಿದೆ. ಸೊ ಎವ್ರಿಥಿಂಗ್ ಇಸ್ ವೆರಿ ನೈಸ್ ಅಬೌಟ್ ಇಟ್. ಹೇಳ್ತಾರೆ ಬಿಡು ಅಂತಂದ್ರೆ ಅಲ್ಲ. ನಾನು ಸಿನಿಮಾ ನೋಡೋದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವಳಿಗೆಲ್ಲ. ತುಂಬಾ ಚೆನ್ನಾಗಿ ಮಾಡ್ಯಾಳ ಸಿನಿಮಾ ಅಲ್ಲಿ. ಅವಳ ಪಾತ್ರನೂ ಅಷ್ಟೇ, ಆ ಕಥೆಗೆ ತಿರುವಿರೋದೇ ಇವಳ ಪಾತ್ರದಿಂದ. ಸರ್, ಈಗ ಆಕ್ಚುಲಿ ಇನ್ನೋಸೆನ್ಸ್ ಅದೆಲ್ಲ ನಿಮಗೆ ಇನ್ನೇಟಾಗಿ ಒಳಗಡೆಯಿಂದನೇ ಇತ್ತು. ಮತ್ತು ಪ್ಲಸ್ ಅಂದರೆ ವಿಜಯ್ ಪ್ರಸಾದ್ ಅವರ ಕೆಲಸ ನೋಡಿದ್ರಿ, ಸಿಲಿಲಲ್ಲಿ ಅವ್ರ ಬರವಣಿಗೆ ನೋಡಿದ್ರಿ ಅಂತ ಹೇಳಿದ್ರಿ. ಬಟ್ ಆಫ್ಟರ್ ದ್ಯಾಟ್ ಅಂದರೆ ಕೆಲವೊಂದಷ್ಟು ಈಗ ನೀರು ದೋಸೆ ಮಾಡಿದ್ರು, ಅದಾದಮೇಲೆ ತೋತಾಪುರಿ 1, 2 ಪ್ಲಸ್ ಪೆಟ್ರೋಮ್ಯಾಕ್ಸ್ ಅದೆಲ್ಲ ಆದಮೇಲೆ ಸಾಕಷ್ಟು ಅವರ ಮೇಲೆ ಆರೋಪಗಳು ಕೂಡ ಬಂದಿದೆ. ಪ್ಲಸ್ ಅವರ ರೈಟಿಂಗ್ ಏನಿದೆ ಅಥವಾ ಅವರ ನಿರ್ದೇಶನದ ಸಿನಿಮಾಗಳ ಬಗ್ಗೆ ಈಗ ಸದ್ಯಕ್ಕೆ ಪ್ರೇಕ್ಷಕರಿಗೆ ಅಷ್ಟೇನು ಸ್ವಲ್ಪ ಸಮಾಧಾನ ಇದ್ದಂಗೆ ಕಾಣ್ತಾ ಇಲ್ಲ, ಅಥವಾ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ತುಂಬಾ ನಾಟಿನೆಸ್ ಅಥವಾ ಆ ಥರದೊಂದು ಅಶ್ಲೀಲಕರ ಸಂಭಾಷಣೆಗಳೇ ಜಾಸ್ತಿ ಇರುತ್ತೆ ಅನ್ನೋ ಥರ ಪಿಕ್ಚರ್ನ ಅವ್ರು ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಆಗಿದ್ದು ಸಿದ್ಲಿಂಗು ಒಪ್ಕೊಳ್ಳುವಾಗ ಪಿಕ್ಚರೇ ಬೇರೆ ಅವ್ರ ಬಗ್ಗೆ. ಸೊ ಈಗ ಆಲ್ಮೋಸ್ಟ್ ಸ್ವಲ್ಪ ಈಗ ಲಾಸ್ಟ್ ಸಿನಿಮಾಗಳೆಲ್ಲ ಅವ್ರದ್ದು ಸ್ವಲ್ಪ ಫೈಲ್ಯೂರ್ ಆಗಿರೋವಂಥದ್ದು. ಸೊ ಈಗ ಈ ಸಿನಿಮಾಗೆ ಒಪ್ಕೊಳ್ಳುವಾಗ ಅಪ್ರೋಚ್ ಹೇಗಿತ್ತು ಅವ್ರದ್ದು, ಅಂದರೆ ಯಾವ ರೀತಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅವ್ರ ಬರವಣಿಗೆಯಲ್ಲಿ ಅಂತ? ಅವ್ರ ರೈಟಿಂಗೇ ಚೇಂಜ್ ಆಗಿದೆ ಈಗ. ಸೊ ಅವ್ರಿಗೂ ಗೊತ್ತಾಯ್ತು ಅವರು ಎಲ್ಲಿ ಎಡವಿದ್ರು ಅಂತ. ನಾವು ಮೀಟ್ ಮಾಡಿದಾಗ ಡಿಸ್ಕಸ್ ಮಾಡಿದ್ದು ಅದನ್ನೇ, ಸರ್ ದಯವಿಟ್ಟು ನೀವು ಆದಷ್ಟು ಕಮ್ಮಿ ಮಾಡಿ, ತೀರಾ ಕಮ್ಮಿ ಮಾಡಿದ್ರು ಚೆನ್ನಾಗಿರಲ್ಲ, ಆದಷ್ಟು ಕಮ್ಮಿ ಮಾಡಿ, ಒಂದು 60-70% ಕಮ್ಮಿ ಮಾಡಿಬಿಡಿ. ಅವರು ಎಮೋಷ್ನಲ್ ಸೀನ್ಸ್ನ ಬ್ಯೂಟಿಫುಲ್ ಆಗಿ ಬರೀತಾರೆ. ಅಂದರೆ ಒಬ್ಬ ಈ ಸಿನಿಮಾದಲ್ಲಿ ನಾವು ಎಸ್ಪೆಷಲಿ ಹೇಳಕ್ ಹೊರಟಿರೋದು ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು. ಸೊ ಮನುಷ್ಯನಿಗೆ ಬೇರೆ ಯಾರು ಆಗಕ್ಕೆ ಸಾಧ್ಯ ಇಲ್ಲ, ಮನುಷ್ಯನಿಗೆ ಮನುಷ್ಯನೇ ಆಗ್ಬೇಕು. ಸೊ ಇದ್ರ ಮೇಲೆ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗುತ್ತೆ. ತುಂಬಾ ಎಮೋಷನಲ್ ವ್ಯಾಲ್ಯೂಸ್ ಇದೆ. ಇವಾಗ ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ನೋಡ್ತಿದ್ದಾಗಲೇ ನಮ್ಗೆ ಅನ್ಸುತ್ತೆ. ಒಂದು ಡೈಲಾಗ್ ಕೂಡ ಹೇಳ್ಸಿದ್ದಾರೆ ಇದರಲ್ಲಿ, ಮನುಷ್ಯನ್ಗೆ ಹಸಿವು ಅಂದಾಗ ಅನ್ನ ಕೊಡಬೇಕು, ಅವಶ್ಯಕತೆ ಇದ್ದಾಗ ಹಣ ಕೊಡಬೇಕು ಅಂತ. ಎಷ್ಟು ಒಳ್ಳೆ ಲೈನ್ ಇದು. ಸೊ ಇದೇ ತರ ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ. ಎಲ್ರಿಗೂ ಒಂದು ಇರ್ಬೋದು, ಪೆಟ್ರೋಮ್ಯಾಕ್ಸ್ ಅಲ್ಲಿ ತುಂಬಾ ಯೂಸ್ ಮಾಡಿದ್ರು, ಹೌದು ನಾವು ನೋಡಿದೀವಿ, ನಮಗೂ ಅನ್ನಿಸ್ತು. ಇದೆಲ್ಲ ಡಿಸ್ಕಷನ್ಸ್ ಆದ್ಮೇಲೆನೆ ರೀಡಿಫೈನ್ಡ್ ಆಗಿ ಬರ್ದಿದ್ದಾರೆ ಇದರಲ್ಲಿ. ಈ ಸಿನಿಮಾ ರೈಟಿಂಗ್ಗೆ ಜನ ಮತ್ತೆ ಸಿದ್ಲಿಂಗು ಅಂಡ್ ವಿಜಯ್ ಪ್ರಸಾದ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಆಗ್ತಾರೆ. ಕರೆಕ್ಟ್. ಈಗ ಈ ಪೋಸ್ಟರ್ ನೋಡುವಾಗ ಅನ್ನಿಸ್ತಿರೋದು ಏನಂತಂದ್ರೆ ಸ್ವಲ್ಪ ರೆಬೆಲ್ ಆಗಿರ್ತಾರ ಸಿದ್ಲಿಂಗು ಅನ್ನೋ ಥರ ಒಂದು ಪಿಕ್ಚರ್ ಸಿಗ್ತಾ ಇದೆ. ರೆಬೆಲ್ ಆಗ್ತಾರ ಬಿಕಾಸ್ ಈಗ ಮಂಗಳ ಟೀಚರ್ಗೆ ಶೂಟ್ ಮಾಡಿದ ಅಪ್ಪಾಜಿ ಗೌಡ ಆಗಿರಬಹುದು, ಬಟ್ ಅದಕ್ಕೆ ಕಾರಣ ಬೇರೆ ಯಾರೋ ಇದ್ರು, ಅಸಾದುಲ್ಲಾ ಬೇಗ್ ಅವ್ರ ಮಗ ಇದ್ರು, ಪೆಟ್ರೋಮ್ಯಾಕ್ಸ್ ಕಾರ್ ಕಾರ್ ಕೂಡ ಕಾರಣ ಆಗಿತ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಸೊ ಅಂದರೆ ಅದಕ್ಕೆಲ್ಲ ರಿವೆಂಜ್ ತಗೋತಾರ ಸಿದ್ಲಿಂಗು ಹೇಗೆ? ರಿವೆಂಜ್ ತಗೊಳಕ್ ಸಾಧ್ಯ ಆಗಲ್ಲ, ಯಾಕಂದ್ರೆ ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಥರ ಎಲ್ಲದನ್ನು ಕಳ್ಕೊಂಡ್ಬಿಟ್ಟಿರ್ತಾನಲ್ಲ. ಸೊ ಇನ್ ಮುಂದೆ ಏನ್ ಮಾಡಕ್ ಸಾಧ್ಯ ಅಂದ್ರೆ ಒಂದ್ ಮೆಚುರಿಟಿ ಬಂದಿರುತ್ತಲ್ಲ. ಇವಾಗ ರಿವೆಂಜ್ ಕೊಲೆ ಅನ್ನೋ ತರ ಆಗ್ತಿದ್ರೆ ತಲೆಗಳು ಉಳ್ತಿರ್ತಾವ ಬಿಟ್ರೆ ಬೇರೆ ಏನು ಆಗಲ್ಲ. ಸೊ ಒಂದ್ ಮಟ್ಟಿಗೆ ನಾನು ಆವಾಗ್ಲೇ ಹೇಳ್ದಂಗೆ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡಿ, ಬಟ್ ಸಿದ್ಲಿಂಗು ಆಗಿ ಶಿಕ್ಷೆ ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಲೇಬೇಕು, ಆ ಒಂದು ದೃಢ ನಿರ್ಧಾರನ ತಗೊಂಡು ನಿಂತಿರ್ತಾನೆ. ಇನ್ನು ಸೋನು ಅವ್ರು ಆ್ಯಕ್ಚುಲಿ ಆ್ಯಕ್ಟ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಅಂದರೆ ಎಮೋಷನ್ಸ್ನ ಅವ್ರು ಎಮೋಟ್ ಮಾಡೋದ್ರಲ್ಲಿ ತುಂಬ ನ್ಯಾಚುರಲ್ ಆಗಿರುತ್ತೆ ಯೋಗಿ ಅವ್ರದ್ದು. ಅಂದರೆ ನಿಮ್ಮಿಬ್ಬರು ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗಿರುತ್ತೆ, ಅಂದರೆ ಎಷ್ಟೋ ಮಟ್ಟಿಗೆ ನಿಮಗೆ ಈಗ ಮಾನಿಟರಲ್ಲಿ ಬಂದು ನೋಡಿಕೊಂಡಾಗ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಅನಿಸ್ತು ನಿಮಗೆ? ಆಕ್ಚುಲಿ ಏನ್ ಗೊತ್ತಾ, ಇದು ಆಕ್ಟರ್ಗಳು ನಾನು ಹೇಳ ನಾವಿಬ್ರೇ ಮಾತಾಡ್ಕೊಂಡು ನಾವಿಬ್ರೇ ಡೈಲಾಗ್ ಹೇಳಿದಾಗ ಅದ್ ನಮ್ ಜಜ್ಮೆಂಟ್ ಸಿಗಲ್ಲ. ಬಟ್ ನೀವ್ ನೋಡಿದಾಗ ನೀವಿಬ್ರು ಎಷ್ಟ್ ಚೆನ್ನಾಗಿದ್ದೀರಲ್ಲ, ನೀವಿಬ್ರು ಎಷ್ಟ್ ಚೆನ್ನಾಗಿ ಅಂದ್ರೆ ಕ್ಯಾರಿ ಮಾಡ್ತಾ ಇರಲ್ಲ ಅಂತ ಅದು ಡೈರೆಕ್ಟರ್ ಹೇಳಿದಾಗ ಅದು ಎಲ್ಲೋ ಒಂದ್ ಕಡೆ ಓಕೆ ವಿ ಆರ್ ಗಿವಿಂಗ್ ಜಸ್ಟಿಸ್ ಟು ದಿಸ್ ಥಿಂಗ್. ಬಟ್ ಅದ್ ನಾನ್ ನೋಡ್ದಾಗೆಲ್ಲ ಇನ್ನ ಚೆನ್ನಾಗ್ ಮಾಡೋದಾಗಿತ್ತು, ಇನ್ನ ಚೆನ್ನಾಗ್ ಮಾಡೋಗಿತ್ತು ಅಂತ ಹೇಳ್ತಾನೆ ಇರ್ತೀವಿ. ಬಟ್ ಬೇರೆಯವ್ರು ಹೇಳಿದಾಗ ಅಂಡ್ ಸ್ಪೆಷಲಿ ಇವಾಗ ಅಲ್ಲಿ ಯಾರೋ ಕ್ಯಾಮ್ರಾಮನ್ ಆಗಿರ್ಬೋದು, ಇಲ್ಲಾಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್
ಈ ಸೀನ್ ತುಂಬಾ ಚೆನ್ನಾಗ್ ಬಂತು, ಈ ಶಾರ್ಟ್ ತುಂಬಾ ಚೆನ್ನಾಗಿತ್ತು, ಆ ತರ ಹೇಳ್ದಾಗ ಅದೆಲ್ಲೋ ಒಂದ್ ಕಡೆ ಓಕೆ ವಿ ಆರ್ ಗೋಯಿಂಗ್ ಇನ್ ರೈಟ್ ಡೈರೆಕ್ಷನ್ ಅಂತ ಅನ್ಸುತ್ತೆ. ಸೊ ನಮ್ಮಿಬ್ರಿಗೆ ನಾವೇ ಮಾಡ್ಕೊಳಕ್ ಅಷ್ಟು ಗೊತ್ತಾಗಲ್ಲ. ನಮ್ ಪಾಡಿಗೆ ನಾವೇನೋ ಓಕೆ ದಿಸ್ ಇಸ್ ನಿವೇದಿತಾ, ಓಕೆ ದಿಸ್ ಇಸ್ ಸಿದ್ಲಿಂಗು, ಸೊ ಇವಾಗ ಇವ್ರು ಇದನ್ನ ಹೇಳ್ತಾರೆ, ಸೊ ವಿಲ್ ಬಿ ಪ್ರಿಪೇರ್ಡ್ ಫಾರ್ ವಾಟ್ ಎವರ್ ಇಟ್ ಇಸ್ ಹ್ಯಾಪನಿಂಗ್. ಕೆಲವ್ದು ಒಂದು ಇಂಪ್ರೂವೈಸೇಷನ್ ಆನ್ ಸ್ಪಾಟ್ ನಡೀತಾ ಇರತ್ತೆ, ಅದು ನಮ್ ಡೈರೆಕ್ಟರ್ ಕೆಲವ್ದು ಒಂದು ತಗೋತಾರೆ, ಕೆಲವ್ದು ಒಂದು ಇಲ್ಲ ಅದೇ ತರ ಇರ್ಬೇಕು, ಅದೇ ತರ ಮಾಡ್ಬೇಕು ಅಂತೆಲ್ಲ ಹೇಳಿರ್ತಾರೆ. ಇನ್ನೊಂದ್ಸತಿ ಬರ್ತಾನೆ ಇಲ್ಲ ಅಂತಂದ್ರೆ ಅವರೇ ಆಕ್ಟ್ ಮಾಡು ತೋರಿಸ್ಬಿಟ್ಟಿರ್ತಾರೆ, ಸೊ ದಿಸ್ ಇಸ್ ದಿ ಸಿಚುವೇಶನ್ ಅಂತ. ಸೊ ಕೆಲವೊಂದು ಇಂಪ್ರೂವ್ ಆದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಪ್ರಾಬಬ್ಲಿ ಆ ಫ್ರೆಂಡ್ಶಿಪ್ ಇರೋದ್ರಿಂದ ಒಂಚೂರು ಇಂಪ್ರೂವ್ಮೆಂಟ್ಸ್ ಇಂಪ್ರೂವ್ ಇತ್ತೇನೋ ಅಂತ. ಬಟ್ ನೀವು ನೋಡಿದಾಗ ಪರ್ದೆ ಮೇಲೆ ನೋಡಿದಾಗ ನಾನ್ ರಶಸ್ ನೋಡಿರೋದು ಇವಾಗ ಸದ್ಯಕ್ಕೆ ಈ ಫಿಲ್ಮ್ ನೋಡಿರೋದ್ರಿಂದ, ಸೊ ಹೀ ಈಸ್ ಲೈಕ್ ಐ ಆಮ್ ಲೈಕಿಂಗ್ ಇಟ್ ಇಸ್ ವೆರಿ ನೈಸ್ ಅಂತ ಹೇಳಿದಾಗ ನನ್ಗೆ ಅದೇ ಖುಷಿ. ಈಗ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ಸ್ ನೀವಿಬ್ರು ಮಾಡ್ಕೊಳ್ಳುವಾಗ ಅಂದ್ರೆ ಇಲ್ಲ ಅದಕ್ಕೆ ಅವಕಾಶ ಇಲ್ಲ ವಿಜಯ್ ಪ್ರಸಾದ್ ಇಲ್ಲ. ನಾವು ಮಾನಿಟರ್ ಮಾಡಿದಾಗ ಏನೋ ಒಂದ್ ಲೈನ್ ಹೇಳ್ಬಿಡ್ತೀವಿ, ಸೊ ಅದು ಹಿಲ್ ಪಿಕ್ ಇಟ್ ಅಪ್, ಬಟ್ ಟೇಕ್ ನಲ್ಲಿ ಅವ್ರ ಏನ್ ಹೇಳ್ತಾರೋ ಅದೇ ಮಾಡಕ್ಕಾಗತ್ತೆ. ಓಕೆ, ನೀವೀಗ ಈ ಸಿನಿಮಾ ಸೆಲೆಕ್ಟ್ ಆದಾಗ ನೀವು ಸಿದ್ಲಿಂಗು ಫಿಲಮ್ ಅಂದ್ರೆ ಮೊದಲೇ ನೋಡಿದ್ರೆ ನಾನು ಥಿಯೇಟರ್ ನಲ್ಲಿ ನೋಡಿದ್ದೆ, ಥಿಯೇಟರ್ ನಲ್ಲಿ ನೋಡಿದ್ದೆ. ಅದಾದ್ಮೇಲೆ ಸಿದ್ಲಿಂಗು ಸ್ಕ್ರಿಪ್ಟ್ ಅಂತ ಹೇಳಾದ್ಮೇಲೆ ಸೊ ಅವತ್ತು ಆಕ್ಚುಲಿ ನೋಡ್ಬೇಕಾಗಿತ್ತು, ನೋಡೋದಿಕ್ಕಾಗ್ಲಿಲ್ಲ, ಬಟ್ ಶೂಟಿಂಗ್ ಇಂತ ಮುಂಚೆ ನೋಡ್ದೆ. ಓಕೆ, ಅಂದ್ರೆ ಏನ್ ತಲೆಯಲ್ಲಿ ಓಡ್ತಾವಾಗ ಆಕ್ಚುಲಿ, ಅಂದ್ರೆ ಅಲ್ಲಿ ಆ ಸಿನಿಮಾದಲ್ಲಿ ವರ್ಕ್ ಆಗಿದ್ದ ಅಂಶಗಳು ಯಾವ್ದು ನಿಮ್ ಪ್ರಕಾರ? ಒಂದು ಇವ್ ನರೇಶನ್, ಸೊ ಇಟ್ ವಾಸ್ ವೆರಿ ವೆರಿ ಫ್ರೆಶ್ ಅಂತ ಅನ್ಸ್ತು. ಅಂದ್ರೆ ಮಾತಾಡೋ ಶೈಲಿನೇ ಒಂಥರ ಚೆನ್ನಾಗಿತ್ತು, ಅಂಡ್ ಎಲಿಮೆಂಟ್ಸ್ ಅಂಡ್ ಹಿಸ್ ಫ್ರಾಂಕ್ನೆಸ್ ಅಕ್ಸೆಪ್ಟ್, ಅಂದ್ರೆ ಟೆಲಿಂಗ್ ದಿ ಆಡಿಯನ್ಸ್ ಈ ತರ ನಾನು ತಪ್ಪು ಮಾಡಿದೆ ನನ್ನ ಲೈಫ್ ನಲ್ಲಿ ಅಂತ. ಸೊ ಅದಾದ್ಮೇಲೆ ಒಂದೇನು ಅಂತಂದ್ರೆ ಮಂಗಳಾ ಟೀಚರ್ದು ಮತ್ತೆ ಇವ್ರದ್ದು ಕಾಂಬಿನೇಷನ್, ಅಂಡ್ ಎಲ್ಲೆಲ್ಲೂ ಓಡುವ ಮನಸ್ಸೆ ಸಾಂಗ್. ಅಂಡ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಅವಾಗ ಕ್ಲೈಮ್ಯಾಕ್ಸ್ ಇಷ್ಟ ಆಗಿರ್ಲಿಲ್ಲ, ಅಯ್ಯೋ ಇವ್ರು ಸತ್ತೋಗ್ತಾರಲ್ಲ ಅಂತ ಅವಾಗ. ಬಟ್ ಇವಾಗ ಸತ್ಯನೇ ಒಳ್ಳೇದಾಯ್ತು, ಇಲ್ಲಾಂದ್ರೆ ನಾನ್ ಆಕ್ಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್. ಸೊ ಯಾರಿಗೆ ಹೇಳಿದ್ರು ಒಂದ್ ಸ್ಯಾಡ್ ಎಂಡಿಂಗ್ ಇಷ್ಟ ಆಗಲ್ಲ, ಸ್ಪೆಷಲಿ ಫಾರ್ ಗರ್ಲ್ಸ್. ಸ್ಯಾಡ್ ಎಂಡಿಂಗ್ ಇಷ್ಟ ಆಗಲ್ಲ. ಹ್ಯಾಪಿ ಎಂಡಿಂಗ್ ಇದ್ದಾಗ ಇಬ್ರು ಸೇರಿದ್ರು ಮತ್ತೆ ಕಾರ್ ಸಿಕ್ತು ಅಂತ. ಬಟ್ ಕೆಲವೊಂದ್ ಸ್ಟೋರೀಸ್ಗಳು, ಕೆಲವೊಂದ್ ಫಿಲ್ಮ್ಗಳು ಕಾಡ್ಬೇಕಾಗತ್ತೆ. ಸೊ ಇದು ಕಾಡುವಂತ ಫಿಲ್ಮ್ ಆಗಿತ್ತು ಸಿದ್ಲಿಂಗು 1. ಸೊ ಯಾ, ಫಸ್ಟ್ ಪಾರ್ಟ್ ಅಲ್ಲಿ ಮಂಗಳಾ ಟೀಚರ್ ಸಿಗ್ಲಿಲ್ಲ, ಸೊ ಇದರಲ್ಲಿ ನಿವೇದಿತಾ ಅವ್ರು ಸಿಗ್ತಾರಾ ಹೇಗೆ? ಸಿಗ್ಬಹುದು, ಸಿಗ್ದಿರ ಇರ್ಲೂಬಹುದು, ಸೊ ಅದನ್ನ ಹೇಳಕ್ಕಾಗಲ್ಲ. ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತಲ್ಲ, ನೋಡ್ಬಿಡಿ ಸಿನಿಮಾ. ಓಕೆ, ಸೊ ಈಗ ಹೌ ವೆಲ್ ಯು ನೋ ಯುವರ್ ಕೋಸ್ಟಾರ್ ಅಂತ ಒಂದು ಸೆಗ್ಮೆಂಟ್ ಅಷ್ಟೇ, ಬಿಕಾಸ್ ನಿಮ್ಮಿಬ್ಬರಿಗೂ ಈಗ 18 ವರ್ಷದಿಂದ ಚಡ್ಡಿ ಬಡ್ಡಿ ಫ್ರೆಂಡ್ಸ್ ಅಂತ ಹೇಳಿದ್ರೆ ಆಕ್ಚುಲಿ ಈಗ ಸೆಟ್ಟಿಗೆಲ್ಲ ಅಂದ್ರೆ ಇಬ್ರು ಬರೋದ್ರಲ್ಲಿ ಯಾರು ಲೇಟ್ ಮಾಡ್ತಿದ್ರು ಹೇಗೆ ಅಂತ ಅವಳೆ ಇಬ್ರು ತೋರಿಸಿದ್ರೆ ಅಂದ್ರೆ ಏನಾಗದ್ ಗೊತ್ತಾ, ನಮ್ ಡೈರೆಕ್ಟ್ ಯಾವ ರೀತಿ ಅಂದ್ರೆ ನಮ್ಗ್ ಫಸ್ಟ್ ಇನ್ಫಾರ್ಮ್ ಮಾಡ್ಬಿಡೋರು, ಇವತ್ ನಿಮ್ ಸ್ವಲ್ಪ ಲೇಟ್ ಇರುತ್ತೆ, ನೀವ್ ಲೇಟ್ ಆಗಿ ಬನ್ನಿ, ನಿಮ್ದು ಫಸ್ಟ್ ಇರತ್ತೆ ಅಂತ. ಇಲ್ಲ ಇಬ್ಬರಿಗೂ ಹೇಳಿರೋರು, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವಳ್ಡೆ ಲೇಟ್ ಆಗಿ ಇರ್ತಾ ಇತ್ತು ಶೂಟಿಂಗು, ಸೊ ಹಂಗಾಗಿ ಲೇಟ್ ಆಗಿ ಬರೋಳು. ನನಗ್ ಈ ಸಿನಿಮಾಲ್ ಪ್ರತಿ ಒಂದ್ ಸೀನಲ್ಲೂ ಇದೀನಿ ನಾನು, ಅಂದ್ರೆ ಎಲ್ಲಾ ಸೀನಲ್ಲೂ ಇದೀನಿ, ಸೊ ಹಂಗಾಗಿ ನಾನು ಇರ್ಲೇಬೇಕು. ಸೊ ಬೇಗ ಬರ್ತಾ ಇದ್ದೆ, ಆಮೇಲೆ ನೀವು ಅವ್ರು ಲೇಟ್ ಅಂತ ಹೇಳಿದ್ರಿ, ಯಾರು ಅವ್ರು ಲೇಟ್ ಅಂತಾನೆ ಹೇಳಿದ್ರು. ಅಂದ್ರೆ ಸ್ಪಾಟ್ ಶೂಟಿಂಗ್ ಬಂದಿರ್ತಾರೆ ಆಲ್ರೆಡಿ, ಅಂದ್ರೆ ಇವ್ರದೆಲ್ಲ 7 ಗಂಟೆಗೆ ಸ್ಟಾರ್ಟ್ ಆಗೋದು, ಆತರ ಬಂದಿರ್ತಾರೆ. ಬಟ್ ಸ್ಪಾಟ್ ಬರೋದು ನಾನ್ ಫಸ್ಟ್. ಇದನ್ನ ಯಾರು ನಂಬಲೇಬಾರ್ದು ಈ ವಿಷಯನ. ಯಾಕಂದ್ರೆ ಗೊತ್ತಿಲ್ಲಂಗ್ ಬೇಕಾರೆ ನಮ್ಮ ಸೆಟ್ ಅಲ್ಲಿ ಇರ್ದಿದ್ದಂತ ಒಂದ್ ಹುಡುಗರು ಒಂದಷ್ಟು ಜನ ನಂಬರ್ ಕೊಡ್ತೀನಿ, ನೀವ್ ಮಾಡಲ್ಲ ಗೊತ್ತು, ಬಟ್ ಸುಮ್ನೆ ಫೋನ್ ಮಾಡಿ ಕೇಳಿ ನಿಮ್ ಸೆಟ್ಗೆ ಯಾರು ಬೇಗ ಬರ್ತಾ ಇದ್ರು, ಯಾರು ಲೇಟ್ ಆಗಿ ಬರ್ತಿದ್ರು, ಎಲ್ಲಾರ ಬಾಯಲ್ಲೂ ಸೋನು ಹೆಸರೇ ಬರೋದು. ಲೇಟ್ ಆಗಿ ಬರೋದು, ಫಾಸ್ಟ್ ಆಗಿ ಬರೋದು ಇಲ್ಲ, ಅದೆಲ್ಲ ಇದೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವ ನಮ್ ಕೆಲ್ಸ, ದಟ್ ಇಸ್ ಇಂಪಾರ್ಟೆಂಟ್. ಕರೆಕ್ಟ್ ಟೈಮಿಗೆ ಬರ್ತಾ ಇದೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಚೇತನ್ ನೋಡಿ ನಗ್ತಾ ಯಾವ್ರೆ, ಮ್ಯಾನೇಜರ್ನ ಕೇಳಿ ಯಾರು ಬರ್ತಾ ಇದ್ರು ಬೇಗ ಅಂತ. ಮೊನ್ನೆ ಹಿಂಗೆ ಆಯ್ತು, ಬೆಳಗ್ಗೆ ಇವ್ರದ್ದು ಟೈಮ್ ಕೇಳ್ಕೊಂಡು ಫಿಕ್ಸ್ ಮಾಡಿದ್ವಿ, 9 ಗಂಟೆಗೆ ಒಂದು ಇಂಟರ್ವ್ಯೂ ಫಿಕ್ಸ್ ಮಾಡಿದ್ವಿ. ಏನ್ ಹೇಳ್ಬೇಕು, 8:45 ಆಲ್ಮೋಸ್ಟ್ 8:50 ಫೋನ್ ಮಾಡ್ರೆ 9 ಗಂಟೆಗೆ ಹೇಳಿದ್ವಾ, ಹೌದಾ ನಾನು ಇವಾಗ ಎದೊಳ್ತಾ ಇದ್ದೀನಿ, ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ 1 hour ಲೇಟ್ ಆಗ್ಬೋದು. ಇವತ್ತು ಲೇಟ್ ಯಾರು ಅಂತ
ನಿಮಗ್ ಗೊತ್ತು ಇವತ್ತು ನೀವೇ ಇದ್ದೀರಾ. ಹಾ. ಇದು ನೀನ್ ಮಲ್ಕೊಂಡು ಲೇಟ್ ಆಗಿ ಎದ್ದು ಬಂದಿರೋದು. ಇಲ್ಲ ಇವತ್ತು ಕೇಳು. ಇವತ್ತು ಆಕ್ಚುಲಿ ಅವರೇ ಫಸ್ಟ್ ಬಂದಿರೋದು. ಅವಳು ಬಂದ್ಲು, ಅವಳು ಕೆಲ್ಸ ಇರ್ಲಿಲ್ವಲ್ಲ, ನನಗ್ ಕೆಲ್ಸ ಆಯ್ತು, ಕೆಲ್ಸ ಬಂದಿರೋದು. ಅದೇ ಹಂಗ ಹೇಳಿ ಕೊನೆಗೆ ಸೋನು ಲೇಟ್ ಅಷ್ಟೇ ಪೋಟ್ರೆ. ಇವತ್ತು ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿತ್ತು. ಅವ್ರಿಗೆ ಕೆಲಸ ಇತ್ತು. ಬೆಳಗ್ಗೆ ಫೋನ್ ಮಾಡಿದ್ರು ಡೈರೆಕ್ಟ್ರು, ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ ಸರ್ ನೋಡ್ತೀರಾ ಅಂತ. ನಾನು ಹೌದು ಸರ್ ನೋಡ್ತೀನಿ ಅಂತ ಹೋಗಿ ಸಿನಿಮಾ ನೋಡ್ಕೊಂಡು ನಮ್ದೊಂದು ಮಾತುಕತೆ ಇರುತ್ತಲ್ಲ, ಡಿಸ್ಕಷನ್, ಅದೆಲ್ಲ ಮುಗಿಸ್ಕೊಂಡು ನನಗ್ ಮಗಳಿದ್ದಾಳೆ, ಅವಳ ಸ್ಕೂಲಿಂದ ಕರ್ಕೊಂಡೋಗಿ ಮನೆಗೆ ಬಿಟ್ಟುಬಿಟ್ಟು ಇಲ್ಲಿಗೆ ಬಂದೆ. ಸೊ ಇಷ್ಟು ತಂಗಿ ಮಗಳು ಸ್ಕೂಲ್ ಹೋಗ್ತಿಲ್ಲ ತಾನೆ, ಅಷ್ಟೇ ತೆಗ್ದಿಲ್ ಸೈಡ್ ಇಡೋದು, ಮಗನ್ ಸ್ಕೂಲಿಂದ ಕರ್ಕೊಂಡ್ ಬಂದ್ ಮನೆಗ್ ಬಿಡೋದಲ್ಲ ಅದು. ಆಯ್ತಾ, ಇದು ಟೈಮ್ ಬರುತ್ತೆ, ಇರೋದು ಮಾಡಬಹುದು, ಟೈಮ್ ತಗೊಳತ್ತೆ. ಈಗ ಸೆಟಲ್ ಅದ ಡೈಲಾಗ್ಸ್ ಅಲ್ಲಿ ಹೇಳುವಾಗ ಯಾರು ಸೈಕಲ್ ಹೊಡಿತಾ ಇದ್ರು ಜಾಸ್ತಿ ಅಂತ? ಸೈಕಲ್ ಅಂದ್ರೆ ಏನಾಗೋದು ಗೊತ್ತಾ, ವಿಜಯ್ ಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನೀನ್ ಎಂತ ದೊಡ್ಡ ಆಕ್ಟರ್ ಆಗಿದ್ರು ನಿಂತ ಸೈಕಲ್ ಓಡಿಸ್ತಾರೆ. ಯಾಕೆ ಅಂದ್ರೆ ಅವ್ರು ಹೆಂಗ್ ಬರ್ದಿರ್ತಾರಲ್ಲ ಅದನ್ನೇ ಹೇಳ್ಬೇಕೆ ಬಿಟ್ರೆ ಬೇರೆ ಈ ಊನು ಸೇರ್ಸಂಗಿಲ್ಲ ಅವ್ರಿಗೆ. ಸೊ ಹಂಗಾಗಿ ಭಾರಿ ಕಷ್ಟ. ಆ ಪಂಚ್ ಹೊಟ್ಟೋಗತ್ತೆ ಅಂತಾರೆ. ಓ ಆ ಫೀಲ್ ಹೊಟ್ಟೋಗತ್ತೆ ಮೇಡಮ್, ಆ ಪಂಚ್ ಹೊಟ್ಟೋಗತ್ತೆ ಮೇಡಮ್ ಅಂದ್ರೆ ಇದು ಈ ತರ ಹೇಳಿದ್ರೆ ಇನ್ನ ಚೆನ್ನಾಗಿರುತ್ತೆ. ಆಕ್ಚುಲಿ ನಿಜ. ಅದು ಏನಾಗುತ್ತೆ, ಒಂದ್ ಲೈನ್ ಇರುತ್ತೆ, ಸೊ ಅದಾದ ನಂತರ ಇನ್ನೊಬ್ಬ ಕೌಂಟರ್ ಕೊಡ್ಬೇಕು. ನಾನು ಎಲ್ಲಿಗೋ ಎಂಡ್ ಮಾಡಿದ್ರೆ ಅದು ಅವ್ನ್ ಕೌಂಟರ್ ತಗೊಳಕ್ಕೆ ಕರೆಕ್ಟ್. ಅಂಡ್ ದಟ್ ಇಸ್ ಅ ಸ್ಟ್ರೆಂತ್ ಅಲ್ವಾ, ಡೈಲಾಗ್ ರೈಟಿಂಗ್ ಇಸ್ ಅ ಸ್ಟ್ರೆಂತ್. ಸೊ ಅವ್ರು ಗೊತ್ತಿರತ್ತೆ ಈ ರೀತಿ ಹೇಳಿದ್ರೆ ಇವ್ರು ಈ ತರ ಕೌಂಟರ್ ಕೊಡ್ತಾರೆ. ಸೊ ಅಂಡ್ ಎವ್ರಿಥಿಂಗ್ ಇಫ್ ಯು ಸಿ ಎಲ್ಲದಕ್ಕೂ ಆಕ್ಷನ್ ರಿಯಾಕ್ಷನ್ ಇರ್ಬೇಕು. ಆ ರಿಯಾಕ್ಷನ್ ನಾವ್ ಮತ್ತೆ ನಮ್ಗೆ ಹೇಳೋದಿಕ್ ಕರೆಕ್ಟ್ ಆಗಿರತ್ತೆ. ಅದೊಂದ್ ಎಂಡಿಂಗ್ ಅಂತ ಇರುತ್ತೆ. ಅಂಡ್ ಪ್ರತಿ ಒಂದು ಫ್ರೇಮ್, ಪ್ರತಿ ಒಂದು ಡೈಲಾಗ್ಸ್ ಅದು ಮುಂದೆ ನಡ್ಸ್ಕೊಂಡ್ ಹೋಗ್ಬೇಕು ಫಿಲಮ್ ನ. ಇಟ್ ಇಸ್ ನಾಟ್ ಲೈಕ್ ಅ ಸೀರಿಯಲ್ ಅಲ್ವಾ, ಸೊ ಹೇಳ್ಕೊಂತಾನೆ, ಬಟ್ ಆ ಒಂದ್ ಲೈನ್ ಅಲ್ಲಿ ಜಸ್ಟಿಫೈ ಆಗೋಗ್ಬೇಕು, ಕನ್ವೆನೂ ಆಗ್ಬೇಕು. ಸೊ ಆ ಪಂಚು, ಆ ಪಾಸಸ್ ಮತ್ತೆ ಆ ಒಂದು ಡೈಲಾಗ್ ಡೆಲಿವರಿ ಅವ್ರಿಗೆ ಗೊತ್ತಿರುತ್ತೆ. ಹಿಂಗ್ ಹೇಳಿದ್ರೆ ದಿಸ್ ಇಸ್ ದಿ ಎಂಡ್ ಪ್ರಾಡಕ್ಟ್ ಅಂತ. ಸೊ ಅದನ್ನ ನಮ್ ಕೈನಲ್ಲಿ ಬರೋವರೆಗೂ ಅವ್ರು ಬಿಡ್ತಾ ಇರ್ಲಿಲ್ಲ, ಸೊ ಮಾಡಿಸ್ತಾ ಇದ್ರು. ಸೊ ವಿ ಟು ಎಂಜಾಯ್. ನಮ್ಗೇನು ಆತರ ಒಂದೊಂದ್ಸತಿ ಅಂತೂ ಬರೀ ಯಾವ್ದಾದ್ರು ಒಂದ್ ಶಾರ್ಟ್ ಹಿಂಗ್ ಕಣ್ ಮಿಟಕ್ಸ್ತಾ ಇದ್ನಲ್ಲ ನಿಮ್ ಮನೆ ಹತ್ರ, ಅದು ಕಣ್ ಮಿಟಕ್ಸ್ತಾ ಇದೆ ಅಂತ ಅಂದ್ಬಿಟ್ಟು 8 ಟೇಕ್ ತಗೊಂಡಿದ್ದೀನಿ. ಆಗುತ್ತೆ ಆತರ. ನಮ್ ಡೈರೆಕ್ಟರ್ ಭಾರಿ ಪರ್ಟಿಕ್ಯುಲರ್ ಅಲ್ವಾ, ಸೊ ಹಂಗಿದ್ದಾಗ ಹಂಗಾಗುತ್ತೆ. ನಮ್ಗೆ ಆಕ್ಟರ್ಸ್ಗೂ ತುಂಬಾ ಒಳ್ಳೇದದು, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬೇರೆ ಕೆಲಸ ಮಾಡೋವಾಗ ಹೆಲ್ಪ್ ಆಗುತ್ತೆ. ನಿಮ್ಮಿಬ್ರಲ್ಲಿ ಸೆಟ್ ಇಂದ ಬೇಗ ಹೋಗೋದಕ್ಕೆ ಅಂದ್ರೆ ಇಷ್ಟಪಡ್ತಾ ಇದ್ದಿದ್ದು ಹವಣಿಸ್ತಾ ಇದ್ರು ಯಾರು? ಬೇಗ ಹೋದ್ರೆ ಸಾಕು ಅಂತಾರೆ. ಅಂದ್ರೆ ಏನ್ ರೀಸನ್ ಅಂತಲ್ಲ, ಮನೆಗೆ ಹೋಗಿ ಆರಾಮಾಗಿ ಇರ್ಬೋದಲ್ಲ ಅಂತ, ಮಗು ಜೊತೆ ಆಟ ಆಡ್ಕೊಂಡಿರ್ಬೋದು, ಹೆಂಡತಿ ಕಾಟ ಕೊಡ್ಬೋದು, ಈ ತರದ್ದೆಲ್ಲ ಇರುತ್ತಲ್ಲ. ಸೊ ಮನೆಗೆ ಹೋಗೋಣ ಅಂತ ಆಸೆ ಆಗುತ್ತೆ ಅಷ್ಟೇ. ನಿಮಗೆ? ನಂಗೆ ರೀಸನ್ ಅಂತಲ್ಲ, ಇಫ್ ವಿ ಹ್ಯಾವ್ ವರ್ಕ್ಡ್ ಎನಫ್ ಅಂಡ್ ಇಫ್ ದ ಡೈರೆಕ್ಟರ್ ಇಸ್ ಸ್ಯಾಟಿಸ್ಫೈ. ಇಲ್ಲ ಕೆಲಸ ಇಲ್ಲ, ಕೆಲವೊಂದ್ಸತಿ ಒಂದೇ ಒಂದ್ ಶರ್ಟ್ಗೆ ದಿನನಿತ್ಯ ಅಂದ್ರೆ 2 ಅವರ್ 3 ಅವರ್ ಕೂಡ್ಸಿರ್ತಾರೆ. ಸೊ ಅದು ಎಲ್ಲ ಹೇಳ್ದಾಗ ನಿಮ್ದು ಮೇಡಮ್ ಪ್ಯಾಕಪ್ ಆಯ್ತು ಅಂದ್ರೆ ವಾ ಓಕೆ ಫೈನ್, ಓಕೆ ಬೇರೆ ಕೆಲ್ಸಗಳಿಗೆ ಹೋಗ್ಬೋದು, ಇಲ್ಲಾಂದ್ರೆ ಯಾವ್ದೋ ಫಿಲ್ಮ್ಗೆ ಹೋಗ್ಬೋದು. ಸೊ ಐ ಸೇವ್ಡ್ ಮೈ ಟೈಮ್ ಅಂತ ಆತರ ಇರುತ್ತೆ ಅಷ್ಟೇ. ಯೋಗಿ ಅವರು ಯಾವ ಪರ್ಟಿಕ್ಯುಲರ್ ಅಂದ್ರೆ ಸೀನ್ಗಳಲ್ಲಿ ಅವ್ರ ಸ್ಟ್ರೆಂತ್ ಜಾಸ್ತಿ ಇತ್ತು? ಈಗ ರೊಮ್ಯಾಂಟಿಕ್ ಸೀನ್ಸ್ ಅಲ್ಲ, ಅಥವಾ ಒಂದು ಸಟ್ಲ್ ಆಗಿ ಏನೋ ಒಂದು ಪರ್ಫಾರ್ಮ್ ಮಾಡಕ್ಕಿರುತ್ತೆ, ಅಥವಾ ಡೈಲಾಗ್ ಡೆಲಿವರಿ ಸ್ಟೈಲ್ ಅಲ್ಲ, ಅಥವಾ ಯಾವ್ದ್ರಲ್ಲಿ ಅವರು ಯಾಕಂದ್ರೆ ಅವರಿಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತೀರಾ ನೀವು ಅಂತ? ಐ ಥಿಂಕ್ ಈಸ್ ಅ ಫುಲ್ ಫ್ಲೆಜ್ಡ್ ಆಕ್ಟರ್. ನನ್ಗೆ ಯಾವತ್ತೂ ಹಿಂಗ್ ಮಾಡ್ಬೇಕಾಗಿತ್ತು ಹಂಗ್ ಮಾಡ್ಬೇಕಾಗಿತ್ತು ಅಂತ ಅನಿಸ್ಲಿಲ್ಲ. ಇನ್ಫ್ಯಾಕ್ಟ್ ನಂದು ಇದನ್ನದು ಮಾಂಟೇಜಸ್ ಸೀನ್ಸ್ ಇದ್ದಾಗ್ಲೂ ಅಷ್ಟೇ ನಮ್ ಪಾಡಿಗೆ ನಾವ್ ಇರ್ತಾ ಇದ್ವಿ. ನಮ್ ಪಾಡಿಗೆ ಅಂದ್ರೆ ಎಲ್ಲೂ ನನ್ಗೆ ಓವರ್ ಆಕ್ಟ್ ಮಾಡ್ತಾನೆ ಅಂತ ಏನು ಇರ್ಲಿಲ್ಲ. ಇಟ್ ವಾಸ್ ಯೋಗಿ ಸಿದ್ಲಿಂಗು ಏನೇನ್ ಬೇಕೋ ಅದನ್ನ ಮಾಡ್ತಾ ಇದ್ದ. ಸೊ ಐ ನೆವರ್ ಫೆಲ್ಟ್ ಆತರ. ಬಟ್ ಫುಲ್ ಮಾರ್ಕ್ಸ್ ಕೊಡ್ಬೇಕು ಅಂತಂದ್ರೆ ಇಟ್ ಇಸ್ ಆಲ್ವೇಸ್ ಹಿಸ್ ಡಾನ್ಸ್. ಬಿಕಾಸ್ ಆ ಡಾನ್ಸ್ ನ ಒಂದ್ ಜೋಶ್ ಇರೋದು ಅದ್ ನೋಡ್ತಾ ಇದ್ರೆ, ಮೊನ್ನೆನೂ ಒಂದ್ ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ನೈಸ್, ಅಂದ್ರೆ ವೆರಿ ಕ್ಯೂಟ್ ಆತರ. ಅಂದ್ರೆ ಹುಡುಗರ್ನಲ್ಲಿ ಆ ಇನ್ನೋಸೆನ್ಸ್ ಯಾವಾಗ್ಲೂ ಒಂಥರ ಹಿಂಗೆ ಡಾಮ್ ಡೂಮ್ ಡೂಮ್ ಡುಶುಮ್ ಅಂತ ಆತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ರೀ ರೆಕಾರ್ಡಿಂಗ್ ನಲ್ಲಿ ಆತರ ಹಾಕ್ಬೇಕು ಅಂತ ಅನ್ಸುತ್ತೆ. ಬಟ್ ಇವ್ ನೋಡೋದಕ್ಕೆ ರಫ್ ಆಗಿದ್ರು ಅದೆಲ್ಲೋ ಒಂಥರ ಸಾಫ್ಟ್ನೆಸ್ ಕಾಣಿಸುತ್ತೆ. ಅಂಡ್ ಇವನ್ ಇನ್ ಹಿಸ್ ಡಾನ್ಸ್ ದಟ್ ಇನ್ನೋಸೆನ್ಸ್ ಹಿ ಬ್ರಿಂಗ್ಸ್ ಇನ್ ದಟ್ ಡಾನ್ಸ್ ಮೂಮೆಂಟ್. ಸೊ ಐ ಥಿಂಕ್ ನನ್ಗೆ ಅವ್ರ ಡಾನ್ಸ್ ಇಷ್ಟ. ಸಿದ್ಲಿಂಗು ಅಲ್ಲಿ ಈಗ ಮಂಗಳ ಟೀಚರ್ ಒಂದು ಲಾಸ್ಟಿಂಗ್ ಇಂಪ್ರೆಷನ್ ಬಿಟ್ಟಿದ್ದಾರೆ ಈಗ ಪ್ರೇಕ್ಷಕರ ಮೇಲೆ. ಅಂದ್ರೆ ಈಗ ನಿವೇದಿತಾ ಕ್ಯಾರೆಕ್ಟರ್ ಕೂಡ ಸೋನು ಗೌಡ ಅವರಲ್ಲಿ ರಮ್ಯಾರ್ನ ಹುಡುಕ್ತಾ ಇರ್ತಾರೆ ಆಕ್ಚುಲಿ ಪ್ರೇಕ್ಷಕರು.
ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸ್ಯಾಟಿಸ್ಫೈ ಆಗುತ್ತೆ ಪ್ರೇಕ್ಷಕರಿಗೆ ನೋಡಿದಾಗ, ಅಂದ್ರೆ ಇವ್ರನ್ನ ಬೇರೆ ರೀತಿಯಲ್ಲೂ ನೋಡ್ದಂಗೂ ಆಗಬೇಕು, ಜೊತೆಗೆ ಅದಕ್ಕೆ ಲೈಕ್ ತಾಳೆ ಹಾಕಿ ನೋಡುವಾಗ ಅದಕ್ಕೆ ಸಮವಾಗೂ ಇರಬೇಕು. ಅದನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಪೋರ್ಟ್ರೇಯಲ್ ಈ ಸಿನಿಮಾದಲ್ಲಿ? ಜಸ್ಟಿಫೈ ಕಂಪ್ಯಾರಿಸನ್ಸ್ 100% ಇದ್ದೇ ಇರತ್ತ ನೀವ್ ಹೇಳ್ದಂಗೆ. ಸೊ ನಾನೇನ್ ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಲೆಕ್ಕ ಹಾಕ್ದಾಗ ನಿಮ್ಗೆ ಮಂಗಳ ಟೀಚರು ಇವನ್ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸಿದ್ಲು ಅಷ್ಟೇ ಕೂಡ ನಿವೇದಿತಾನು ಸಿದ್ಲಿಂಗು ಅಧ್ಯಾಯ 2ರಲ್ಲಿ ಸೇಮ್ ಟು ಸೇಮ್ ಇರ್ತಾರೆ. ಬಟ್ ಅವ್ರಲ್ಲಿ ತೀರೋಗಿರೋದ್ರಿಂದ ಕಂಪ್ಯಾರಿಸನ್ಸ್ ಕಮ್ಮಿ ಆಗೋಗುತ್ತೆ. ಬಹುಶಃ ಅವ್ರು ಬದುಕಿದ್ದು ನಮ್ಗೇನೋ ಬ್ರೇಕಪ್ ಆಗಿ ನಾನ್ ನಿವೇದಿತಾನ ಇಷ್ಟಪಟ್ಟು ಆ ಹುಡುಗಿನೇ ಕರೆಕ್ಟ್ ಆಗಿರ್ಲಲ್ಲ ಇವಳು ಹಾಕ್ಬೇಕಿತ್ತು, ಈ ತರ ಕಂಪ್ಯಾರಿಸನ್ಸ್ ಬರುತ್ತೆ. ಇವಾಗ ಒಬ್ರು ತೀರೋಗಿರೋದ್ರಿಂದ ಅಷ್ಟೇ ಮುಗೀತು ಅಲ್ಲಿ ಕತೆ. ಸೊ ಅದಾದ್ಮೇಲೆ ಜಾಸ್ತಿ ನನ್ಗನ್ಸ್ದಂಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಓಕೆ, ಈಗ ತುರುವೇಕೆರೆ ಆಂಡಾಳಮ್ಮ ಅದು ಕ್ಯಾರೆಕ್ಟರ್ ಕಂಟಿನ್ಯೂ ಆಗುತ್ತೆ. ಹೆಂಗೆ ಅದು ಒಂಥರ ಇಷ್ಟೊತ್ತವರೆಗೂ ಯಾಕೆ ಕೇಳಿಲ್ಲ ಬಿಕಾಸ್ ಯಾಕೆಂದ್ರೆ ಅದೊಂಥರ ಬ್ಯಾಡ್ ಹ್ಯಾಬಿಟ್ ತರ ಅವರು ಮತ್ತೆ ಮತ್ತೆ ಲೈಕ್ ಅಂದ್ರೆ ನಿಮ್ ಜೀವನದಲ್ಲಿ ಬರ್ತಾನೆ ಇರ್ತಾರೆ. ಅಂದ್ರೆ ಇದ್ರಲ್ಲಿ ಯಾಕೆ ಮತ್ತೆ ವಾಪಸ್ ಜ್ಞಾಪಿಸ್ಕೊಂಡು ಏನ್ ಜ್ಞಾಪಕ ಆಗುತ್ತೆ ಅವ್ರಿಗೆ ನಿಮ್ಮನ್ನ ಯೋಚನೆ ಮಾಡುವಾಗ? ಮೊದಲನೇ ಅನುಭವ ಅಲ್ವಾ, ಜ್ಞಾಪಕ ಇದ್ದೇ ಇರುತ್ತೆ, ಹೆಂಗ್ ಮರೆಯಕ್ ಸಾಧ್ಯ ಅಲ್ವಾ? ಸೊ ಹಂಗಾಗಿ ಅವರಿಗೆ ಅದು ಮೊದಲನೇ ವಿಷಯ ಏನಂದ್ರೆ ಆ ಒಂದೇ ಒಂದ್ ಸೀನ್ ಮಾತ್ರ ತುಂಬಾ ಜ್ಞಾಪಕ ಇದೆ ಜನಕ್ಕೆ. ಏನಕ್ಕೆ ಅಂದ್ರೆ ಒಂದು ಕಾರಲ್ಲಿ ನಡೆಯುವಂತ ಸೀನು, ಸೊ ಅದ್ ಜ್ಞಾಪಕ ಇದೆ. ಬಟ್ ಅದೇ ಆಂಡಳಮ್ಮ ಅವರು ಇವನ್ ಎಷ್ಟು ಸಪೋರ್ಟಿವ್ ಇದಾನೆ ಅವ್ರ ಲೈಫ್ ಅಲ್ಲಿ ಅಂತ ಒಂದ್ ಸೀನ್ ಅಲ್ಲಿ ಹೇಳ್ಕೊತಾರೆ. ಸೊ ಅದು ಜಾಸ್ತಿ ಯಾರಿಗೂ ಮನ್ಸಲ್ಲಿ ಉಳ್ದಿಲ್ಲ. ಯಾಕಂದ್ರೆ ಬಿಕಾಸ್ ಒಂದ್ ನಾಟಿ ಬಿಸ್ನೆಸ್ ನಡೆದಿರೋದ್ರಿಂದ ಈ ಒಂದು ಎಮೋಷನಲ್ ಕ್ವಶನ್ ಬಿಟ್ಬಿಟ್ಟಿದ್ದಾರೆ. ಈ ಸಿನಿಮಾಲು ಅಷ್ಟೇ ದ ಸೇಮ್ ಎಮೋಷನ್ ಕ್ಯಾರಿ ಆಗುತ್ತೆ. ಸೊ ಅವ್ರು ಬಂದ್ ಹೇಳ್ತಾರೆ ನನಗೆ ಗಂಡ ಇಲ್ಲ ನಿನ್ನೆ ಇವಾಗೆಲ್ಲ ಹೋಗಿಬಿಟ್ಟಿದ್ದಾನೆ, ಗೊತ್ತಿಲ್ಲ ಏನೋ ನಿನ್ನ ಮಾತಾಡ್ಸ್ಬೇಕು ಅನ್ನಿಸ್ತು. ಆ ತರ ಮನುಷ್ಯನೇ ಆಗ್ಬೇಕು ಅಂತ ಹೇಳ್ತೀವಲ್ಲ, ಸೊ ಈ ರೀತಿ ಲೈಬ್ರರಿನಲ್ಲಿ ಲಾಕ್ ಮಾಡ್ಕೋತಾರಲ್ಲ ನಿಮ್ಗೆ. ಬಟ್ ಆದ್ರೂ ಅದೇನ್ ನಿಮ್ ಮೇಲೆನೆ ಅಷ್ಟು ಆಕರ್ಷಣೆ ಅವರಿಗೆ? ಬೇರೆ ಯಾರು ಸಿಗ್ಲೇ ಇಲ್ವಾ ನೀವು ಅವ್ರ ಲೈಫ್ ಇಂದ ಹೊರಗೆ ಹೋದ್ಮೇಲೆ ಲೈಕ್ ಸಿದ್ಲಿಂಗು ಬೇರೆ ಯಾರು ಆ ತರದ್ದು ಒಂದು ಬಾಂಡಿಂಗ್ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಯಾವ್ದೋ ಒಂದ್ ಹುಡುಗನ್ ತೋರ್ಸಿರ್ತಾರೆ, ಏನಕ್ಕೆ ಇವ್ನ ಇಷ್ಟಪಡ ಅವನೇ ಏನಕ್ಕೆ ಇಷ್ಟಪಡ್ಬೇಕು ಅನ್ನಂಗೆ. ಯು ನೆವರ್ ನೋ ಹೂ ಅಟ್ರಾಕ್ಟ್ಸ್ ಹೂ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು. ಸೊ ಅಟ್ರಾಕ್ಷನ್ ಅನ್ನೋದು ಮತ್ತೆ ಬಾಂಡಿಂಗ್ ಅನ್ನೋದು ಅದು ಇವೆಂಚುಯಲ್ ಆಗಿ ತಾನಾಗ್ ತಾನೇ ಬರ್ಬೇಕು. ಕರೆಕ್ಟ್, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ನೋಡಿ. ಇವಾಗ ಎಷ್ಟೊಂದ್ಸತಿ ನಾವ್ಗಳೇನೆ ಈ ಹುಡ್ಗ ಬೇಡ ಅಂತ ಹೇಳಿದ್ರು ಬಟ್ ವಿ ಗೆಟ್ ಅಟ್ರಾಕ್ಟೆಡ್ ಬಿಕಾಸ್ ಇಟ್ ಇಸ್ ಜಸ್ಟ್ ದಟ್ ಲವ್ ಅಂಡ್ ಬಾಂಡ್. ಸೊ ಅದೇ ತರ ಅವ್ರಿಗೆ ಏನೋ ಅನ್ಸಿದೆ ಕಂಫರ್ಟ್ ಒಬ್ರ ಹತ್ರ. ಸೊ ಅದೊಂದ್ಸಲಿ ಕ್ರಿಯೇಟ್ ಆದ್ರೆ ಅದ್ ಲೈಫ್ ಲಾಂಗ್ ಇರತ್ತೆ. ಸೊ ದ ಸೇಮ್ ಇವಾಗ ನೋಡಿ ಇದೇ ಸಿನಿಮಾದಲ್ಲೇ ನಮ್ಮ ಓನರ್ ಒಬ್ರು ಇದಾರೆ, ಅವರು ಕೂಡ ಟ್ರಾವೆಲ್ ಆಗ್ತಾರೆ ಹಂಗೆ. ಅಂದ್ರೆ ನೀವು ಫರ್ಮಲ್ಲೇ ಕೆಲಸ ಮಾಡ್ತಾ ಇರ್ತೀರಾ? ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಾ ಇರ್ತೀನಿ, ಅದೆಲ್ಲ ನಾರ್ಮಲ್ ಆಗಿ ನಡೀತಾನೆ ಇರತ್ತೆ. ಸೇಮ್ ಬಳಗ ಸೇಮ್ ಜಾಗ ಈ ತರದೆಲ್ಲ ಇರತ್ತೆ, ಅದ್ರೊಳಗಡೆ ಹೊಸ ಅಡಿಷನ್ಸ್ ಆಗತ್ತೆ. ಕರೆಕ್ಟ್. ಈಗ ಕಮಿಂಗ್ ಆಫ್ ಏಜ್ ಸಿನಿಮಾಗಳಲ್ಲಿ ನಿಮಗೆ ಇಬ್ಬರಿಗೂ ಅಂದ್ರೆ ತುಂಬಾ ಲೈಕ್ ಆಗುವಂತಹ ಫೇವರೇಟ್ಸ್ ಯಾವ್ದಾದ್ರು ಸಿನಿಮಾಗಳಿದೆಯಾ? ಈ ತರ ಜಸ್ಟ್ ಲೈಕ್ ಸಿದ್ಲಿಂಗು ತರನೇ ಕಮಿಂಗ್ ಆಫ್ ಏಜ್ ಅಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡವರಾಗಿರೋ ತನಕ ಟ್ರಾವೆಲ್ ಆಗುವಂತಹ ಸಿನಿಮಾಗಳು ನಿಮ್ಗೆ ಯಾವ್ದು ಫೇವರೇಟ್ ಇದೆ? ಆ ತರದ್ ಯಾವ್ದು ನೋಡಿಲ್ವಲ್ಲ ಈಗ ರೀಸೆಂಟ್ ಆಗಿ, ಅದು ಬಂದಿಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಬರ್ತಿರೋದೆಲ್ಲ ಆಕ್ಷನ್ ಸಿನಿಮಾಸ್ ಎಲ್ಲ. ಹೌದು, ಈಗ ರೀಸೆಂಟ್ ಆಗಿ ಒಂದ್ ಬಂದಿದೆ ಆಕ್ಚುಲಿ, ನೋಡಿದವ್ರು ಏನಂತಾರೆ ಅಂತ ನವೀನ್ ಶಂಕರ್. ಅದು ನೋಡಕ್ಕಾಗಿಲ್ಲ, ಸಿನಿಮಾ ನೋಡ್ಬೇಕು. ಚಿಕ್ಕ ವಯಸ್ಸಿಂದ ಬೇರೆ ತರ ಆತರ ಸಿನಿಮಾಗಳು ಯಾವ್ದು ನೋಡಿದ್ದು ನಿಮ್ಗೆ ಇಷ್ಟ ಆಗಿದ್ದು? ಅಂದ್ರೆ ಪದೇ ಪದೇ ನೋಡೋ ತರ ಟ್ರಾವೆಲ್ ಅಂದ್ರೆ ಚಿಕ್ಕ ವಯಸ್ಸಿಂದ ದೊಡ್ಡವ್ರ ತನಕ ಈ ತರ ನಿಮ್ ಜಸ್ಟ್ ಲೈಕ್ ಸಿದ್ಲಿಂಗು ಸಿನಿಮಾ ತರನೇ ಕಮಿಂಗ್ ಆಫ್ ಏಜ್ ಸಿನಿಮಾಸ್, ಅದ್ರಲ್ಲಿ ಯಾವ್ದು ಫೇವರೇಟ್ಸ್? ಜ್ಞಾಪಕ ಬರ್ತಿಲ್ಲ, ನೋಡಿರ್ತೀವಿ ಬಟ್ ಸಡನ್ ಆಗಿ ಜ್ಞಾಪಕ ಬರ್ತಾ ಇಲ್ಲ. ಹಿಂಗ್ ಕೇಳಿದ ತಕ್ಷಣ ನನ್ಗೆ ಯಾರು ಆಕ್ಚುಲಿ ಒಂದ್ ಚಿಕ್ಕ ಇವ್ರು ರಾಘವ್ ಅವ್ರು ಮಾಡಿದ್ರು ಅನ್ಸುತ್ತೆ, ವಿಜಯ್ ರಾಘವೇಂದ್ರ ಸರ್ ಇಫ್ ಐ ಆಮ್ ನಾಟ್ ರಾಂಗ್. ಅವ್ರು ಒಂದ್ ಪೋಸ್ಟರ್ ನಲ್ಲಿ ನೋಡಿದೆ ಬಟ್ ನಾನ್ ಫಿಲಮ್ ನೋಡಿಲ್ಲ. ಸೊ ಅವ್ರ ಇದನ್ನದು ಮಾಲ್ಗುಡಿ ಡೇಸ್ ರಾಘು ಅಂತ ಫಿಲಮ್ ಏನೋ ಅವ್ರು ವಯಸ್ಸಾಗಿರೋ ಇದನ್ನದು ಒಂದು. ಸೊ ಅದು ಸೊ ಪ್ರಾಬಬ್ಲಿ ದಟ್ ವಾಸ್ ಫ್ರಮ್ ದಿ ಏಜ್, ಚಿಕ್ಕ ವಯಸ್ಸಿಂದ ಅನ್ಸುತ್ತಲ್ಲ. ಸೊ ಈ ತರ ಒಂದಷ್ಟು ಇರುತ್ತೆ ಬಟ್ ಅದು ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ನನ್ಗೆ ಆತರ ಅಂದ್ರೆ ಪ್ರಕಾಶ್ ರಾಜ್ ಸರ್ ಮತ್ತೆ ಅಮೂಲ್ಯ ಅವ್ರ ಒಂದು ಸಿನಿಮಾ ಮಾಡಿ ನಾನು ಮತ್ತೆ ಕನಸು. ದಟ್ ಇಸ್ ವೆರಿ ನೈಸ್, ನಂಗೆ ತುಂಬಾ ಇಷ್ಟ. ದಟ್ ಇಸ್ ಆಲ್ಸೋ ವೆರಿ ನೈಸ್. ಇನ್ನು ಆಕ್ಚುಲಿ ಸಿದ್ಲಿಂಗು ಸಿನಿಮಾದ ಹಾಡುಗಳು ಎಷ್ಟು ಮಟ್ಟಿಗೆ ಹಿಟ್ ಆಗಿತ್ತು, ರೀ ರೆಕಾರ್ಡಿಂಗ್ BGM ಎಲ್ಲ ಯಾವ ಮಟ್ಟಿಗೆ ಅದು ರೀಚ್ ಆಗಿತ್ತು ಅಂತ ಗೊತ್ತಿರುತ್ತೆ. ಇವತ್ತಿಗೂ ಕೂಡ ಅಂದ್ರೆ ಇದು ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆ ರೋಡ್ ನನ್ನ ಫೇವ್ರೇಟ್ ಸಾಂಗ್ ಇಲ್ಲಿ ತನಕ. ಮತ್ತೆ ಅಪ್ಪು ಸರ್ ವಾಯ್ಸ್ ಅಲ್ಲಿ ಅದು ಬಂದಿದ್ದು ನಾನು ಇವತ್ತಿಗೂ ಕೇಳ್ತಾ ಇರ್ತೀನಿ ಆ ಸಾಂಗ್. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ
ಅಲ್ಲಿ ಹಂಗೆ ಸಿದ್ಲಿಂಗು ಪಾರ್ಟ್ 2 ಅಲ್ಲಿ ಅಕಸ್ಮಾತ್ ಈಗ ಅಪ್ಪು ಸರ್ ಇದ್ದಿದ್ರೆ ಬಹುಶಃ ಅದು ಕಂಟಿನ್ಯೂ ಆಗ್ತಿತ್ತಾ ಆ ಒಂದು ಲೆಗೆಸಿ? ಡೆಫಿನೆಟ್ಲಿ ಟ್ರೈ ಮಾಡ್ತಾ ಇದ್ವಿ ನಾವು, ಡೆಫಿನೆಟ್ಲಿ ಮಿಸ್ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಸೂಪರ್ ಸಾಂಗ್ ಅದು, ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆರು, ಬ್ಯೂಟಿಫುಲ್ ಸಾಂಗ್. ಸೊ ಅದೇ ತರದ್ ಇನ್ನೊಂದು ಸಾಂಗ್ ಇಟ್ಟು ಸಾಂಗ್ ಮಾಡಿರ್ತಾ ಇದ್ವಿ ನಾವು ಸಿದ್ಲಿಂಗು 2 ಅಲ್ಲಿ. ಬಿಕಾಸ್ ಅಪ್ಪು ಅಣ್ಣ ಹಾಡ್ಬೇಕು ಅನ್ನೋದಕ್ಕಲ್ಲ, ಬಿಕಾಸ್ ನನಗೂ ಅಪ್ಪು ಅಣ್ಣಂಗಿದ್ದ ರಿಲೇಷನ್ ಆ ತರ ಇತ್ತು, ತುಂಬಾ ಕ್ಲೋಸ್ ಇದ್ವಿ ನಾವು. ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೆ, ದಯವಿಟ್ಟು ಹಾಡ್ಕೊಡಿ ಸಾಂಗು ಅಂತ. ಡೆಫಿನೆಟ್ಲಿ ಹಾಡಿದ್ರು ಅವ್ರು. ಆ ಹಾಡಿದ್ದು ಅಂದ್ರೆ ಅವ್ರು ಅಪ್ರೋಚ್ ಮಾಡಿದ ರೀತಿ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಅದು ಅಷ್ಟೇ ತುಂಬಾ ಈಸಿ ಇತ್ತು. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಈ ತರ ಒಂದು ಸಾಂಗ್ ಹಾಡ್ಕೊಡ್ಬೇಕು ನಿಮ್ ಸಿನಿಮಾಗೆ, ಬಾರೋ ಆಯ್ತು ಬಾರೋ ಅಂದ್ರು. ರಾಗಣ್ಣ ಸಿಕ್ಕಿದ್ರು. ಸೊ ಲಿರಿಕ್ಸ್ ಕೇಳಿದ್ರು, ಮ್ಯೂಸಿಕ್ ಕೇಳಿದ್ರು. ಕೇಳಿದ ತಕ್ಷಣ ಸರಿ ಯಾವಾಗ ಡೇಟ್ ನೋಡ್ಕೊಂಡು ಫೈನಲ್ ಮಾಡಿ ಹಾಡ್ಬಿಡ್ತೀನಿ ಅಂತಂದ್ರು. ಬಂದ್ರು, ಹಾಡಿದ್ರು, ಹೋದ್ರು. ಬ್ಯೂಟಿಫುಲ್. ಏನಾದ್ರು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದು ಹಾಡಿನ ಬಗ್ಗೆ, ಲಿರಿಕ್ಸ್ ಬಗ್ಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂದ್ರು. ಅನೂಪ್ಗೆ ತುಂಬಾ ಪ್ರೇಸ್ ಮಾಡಿದ್ರು, ಡೈರೆಕ್ಟ್ರೇ ಬರ್ದಿರೋ ಹಾಡು. ಸೊ ಅವ್ರಿಗೂ ಪ್ರೇಸ್ ಮಾಡಿದ್ರು, ಖುಷಿ ಆಯ್ತು. ಅಂದ್ರೆ ಅವ್ರದ್ದು ಒಂದು ಸಿಗ್ನೇಚರ್ ಇರುತ್ತಲ್ಲ, ತಪ್ಕೊಳ್ಳೋದು. ಸೊ ತಪ್ಕೊಂಡು ನನ್ನ ಹತ್ರ ಇಂಗ್ಲಿಷ್ ಮಾತಾಡ್ತಾ ಇರ್ಲಿಲ್ಲ, ಸಕ್ಕತ್ತಾಗಿ ಯಾಕೆ ಮಾಡಿದೆ ಕಣೋ ಬರೋ ಅಂತ ತಪ್ಕೊಳ್ಳೋದು. ಈಗ ನಿಮಗೆ ಆಕ್ಚುಲಿ ಕೆಲವು ಹೇಳಿದ್ರಿ ಅಂದ್ರೆ ಮಂಗಳ ಮತ್ತು ಸಿದ್ಲಿಂಗು ನಡುವಿನ ಸಂಬಂಧ ಅದೆಲ್ಲ ಚೆನ್ನಾಗಿತ್ತು ಅಂತ. ಅಂದ್ರೆ ಈ ಸಿನಿಮಾದಿಂದ ನಿಮ್ಮಿಬ್ಬರ ಒಂದು ಏನ್ ಕೆಮಿಸ್ಟ್ರಿಯಿಂದ ಜನಗಳಿಗೆ ಏನ್ ಅಂದ್ರೆ ಅವ್ರಿಗೆ ಏನ್ ಟೇಕ್ ಹೋಮ್ ಇರುತ್ತೆ ಅಂತ, ಅಥವಾ ಇಡೀ ಸಿನಿಮಾದಿಂದ ನಿಮ್ ಪ್ರಕಾರ ಆಸ್ ಅನ್ ಆಡಿಯನ್ಸ್ ನೋಡುವಾಗ? ಹೋಪ್. ಯು ಶುಡ್ ಆಲ್ವೇಸ್ ಹೋಪ್. ಯು ಶುಡ್ ಹ್ಯಾವ್ ಹೋಪ್ ಇನ್ ಲೈಫ್. ನಾವ್ ಒಂದ್ಸತಿ ಇದೇ ಮುಗ್ದೋಯ್ತು, ದಿಸ್ ಇಸ್ ದಿ ಎಂಡ್ ಅಂತ ಅನ್ಕೋತೀವಿ. ನೋ, ದೇ ವಿಲ್ ಬಿ ಸಮಥಿಂಗ್ ಎಲ್ಸ್. ಸೊ ಕಾಯ್ಬೇಕು. ಸೊ ಕಾದಾಗ ಎಲ್ಲ ಸಿಗತ್ತೆ. ಸೊ ಅದು ಒಂದು ಸಾಕ್ಷಿನೇ ಸಿದ್ಲಿಂಗು. ಖುಷಿಯಾಗಿದ್ದಾಗ ಮಾತ್ರ ಜೊತೆಲಿರೋದಲ್ಲ, ನಿನ್ನ ಕಷ್ಟ ಸುಖದಲ್ಲೂ ಜೊತೆಲಿರ್ಬೇಕು. ಸೊ ಅದನ್ನ ಈ ಎರಡು ಪಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ರಿಗೂ ಅದೊಂದು ಮೆಸೇಜ್ ಹೋಗುತ್ತೆ, ನಿಜ ಜೀವನದಲ್ಲೂ ಹೋಗುತ್ತೆ. ಎಲ್ಲರೂ ನಮ್ ಡೈರೆಕ್ಟರ್ ಬಗ್ಗೆ ಪಾಪ ಏನೇನೋ ಹೇಳ್ತಾ ಇದ್ರು. ಪಾಪ ಆಕ್ಚುಲಿ ಆತರ ಏನಿಲ್ಲ. ಹಿ ಹ್ಯಾಸ್ ಲಾಟ್ ಆಫ್ ಟ್ಯಾಲೆಂಟ್. ಅವ್ರ ಬರವಣಿಗೆ ಆಗಿರ್ಬೋದು, ಅವ್ರದ್ದು ಥಾಟ್ಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಎಲ್ಲಾರು ತಪ್ಪು ಮಾಡೋದ್ ಸಹಜ ಅಲ್ವಾ, ತಿದ್ದಿ ನಡೆಯೋದೇ ಮನುಜ ಅಂತ ಹೇಳ್ತಾರೆ. ಸೊ ಹಂಗೆ ಅವ್ರು ಎಲ್ಲೋ ಒಂದ್ ಕಡೆ ಅವ್ರುನು ಯಾವ್ದೋ ಒಂದ್ ಇದಕ್ಕೆ ಒಂದ್ ಮಾರ್ಕೆಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರೋದು. ಸೊ ದುಡ್ಡು ವಾಪಸ್ ಕೊಡ್ಬೇಕು, ಪ್ರೊಡ್ಯೂಸರ್ ವಾಪಸ್ ಎಲ್ಲೋ ಒಂದ್ ಕಡೆ ಆಫ್ ಟ್ರ್ಯಾಕ್ ಹೋಗಿರ್ತಾರೆ. ಬಟ್ ಹಿ ನೋಸ್ ಅ ಸ್ಟ್ರೆಂತ್, ಹಿ ನೋಸ್ ಹಿ ಹ್ಯಾಸ್ ಹಿಸ್ ಓನ್ ಟ್ಯಾಲೆಂಟ್. ಸೊ ಅದನ್ನು ಎಂಜಾಯ್ ಮಾಡಿದ್ರು. ಬಟ್ ಏನಂದ್ರೆ ತುಂಬಾ ಆಗೋಯ್ತು ಅಂತ ಅಷ್ಟೇ. ಸೊ ಅದ್ರಲ್ಲೇ ಒಂದು 50% ಕಟ್ ಡೌನ್ ಆಗಿದ್ರೆ ಡೆಫಿನೆಟ್ಲಿ ಅದು ಸೂಪರ್ ಆಗಿರೋದು. ಬಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಷ್ಟೇ. ಸೊ ಹಾಗಾಗಿ ಅಮೃತನೂ ವಿಷ ಆಗತ್ತೆ ಅಂತ. ಸೊ ದಿಸ್ ಇಸ್ ಅ ನೈಸ್ ವಂಡರ್ಫುಲ್ ಟೀಮ್. ಓಕೆ, ಈಗ ಸಿದ್ಲಿಂಗು 2 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅವತ್ತು ಬೇರೆ ಸಾಕಷ್ಟು ಸಿನಿಮಾಗಳು ಕೂಡ ರಿಲೀಸ್ ಆಗ್ತಿದೆ. ಸೊ ಅದು ಹೆಂಗೆ ಕಾಂಪಿಟೇಷನ್ ತರ ನೋಡ್ತೀರಾ ಹೇಗೆ ಅಂತ? ಬಿಕಾಸ್ ಅಷ್ಟೊಂದು ಕಾಂಪಿಟೇಷನ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಕಾಂಪಿಟೇಷನ್. ಬಟ್ ಬೆಸ್ಟ್ ಸಿನಿಮಾ ಯಾವಾಗಲೂ ಗೆಲ್ಲುತ್ತೆ. ಅಂಡ್ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಕಾಂಪಿಟೇಷನ್ ಇಟ್ ಶುಡ್ ಬಿ ಹೆಲ್ದಿ ಕಾಂಪಿಟೇಷನ್. ಒಳ್ಳೆ ಸಿನಿಮಾಗಳು ಗೆಲ್ಬೇಕು. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಶುಡ್ ರೀಚ್ ದಿ ಆಡಿಯನ್ಸ್. ನಾವೇ ಕಾಂಪಿಟೇಷನ್ ಮಾಡ್ಬಿಟ್ರೆ ಪಾಪ ಆಡಿಯನ್ಸ್ ರೀಚ್ ಹೆಂಗಾಗತ್ತೆ? ಎಲ್ಲಾ ಫಿಲ್ಮ್ಗಳು ಗೆಲ್ಬೇಕು. ಸೊ ನಮ್ ಜೊತೆ ಯಾವ್ದು ಫಿಲ್ಮ್ ರಿಲೀಸ್ ಆಗ್ತಾ ಇದೆಯೋ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಅಂಡ್ ದ ಬೆಸ್ಟ್ ಫಿಲ್ಮ್ ಶುಡ್ ವಿನ್ ಅಂಡ್ ಇಟ್ ಶುಡ್ ರೀಚ್. ಅದೇ ರೀಚ್, ಅದೇ ಅವ್ರಿಗೆ ಅಂದ್ರೆ ಈಗ ನೋಡ್ಲಿಕ್ಕೆ ಗೊಂದಲ. ಅಂದ್ರೆ 5, 6, 7, 8 ಸಿನಿಮಾ ರಿಲೀಸ್ ಆಗ್ತಿದೆ ಒಂದೇ ವಾರದಲ್ಲಿ, ಯಾವ್ದು ನೋಡೋದು ಅನ್ನೋ ತರ. ಸೊ ಅಂದ್ರೆ ಈ ಡೇಟೆ ಅವಶ್ಯಕತೆ ಇತ್ತಾ ಅಥವಾ ಬೇರೆ ಚೇಂಜ್ ಮಾಡ್ಬೋದಿತ್ತಾ ಹೇಗೆ? ನಾವು ಈ ಡೇಟ್ ಸುಮಾರು ದಿನದ ಮುಂಚೆನೆ ಡಿಸೈಡ್ ಮಾಡಿದ್ವಿ. ಅಂಡ್ ಅದಕ್ಕೆ ನಾವು ಫಸ್ಟ್ ಲುಕ್ ಬಿಟ್ಟಾಗ್ಲೇ ಡೇಟು ಅನೌನ್ಸ್ ಮಾಡಿದ್ವಿ. ನಾವು ನವೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕಿದ್ದು. ಸೊ ನಮ್ಗೆ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದ್ದ ಕಾರಣ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದ್ವಿ. ಕೊನೆಗೆ ಡಿಸೈಡ್ ಆದ್ವಿ Feb 14 ರಿಲೀಸ್ ಮಾಡೋಣ ಅಂತ. ಬಿಕಾಸ್ ನಾವು ಡೇಟ್ ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಸಿನಿಮಾ ಇದ್ದಿದ್ದು. ಸೊ ಬೇರೆ ಯಾವ್ದು ಇರ್ಲಿಲ್ಲ. ಸೊ ಬಹುಶಃ ಆ ಸಿನಿಮಾಗಳಲ್ಲಿ ಲವ್ ಕ್ವಶನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅನ್ಕೊಂಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಚೆನ್ನಾಗಿರುತ್ತೆ, ನೋಡ್ಬೇಕಷ್ಟೆ. ಸೊ ಸಿದ್ಲಿಂಗು 3 ಎಕ್ಸ್ಪೆಕ್ಟ್ ಮಾಡಬಹುದಾ ಹೇಗೆ? ಫಸ್ಟ್ ಇದು ರಿಲೀಸ್ ಆಗ್ಬಿಡ್ಲಿ, ನೋಡೋಣ. ಆಮೇಲೆ 3 ಬಗ್ಗೆ ಯೋಚನೆ, ಆಮೇಲೆ ಮುಂದೆ ನೋಡೋಣ. ಬಟ್ ಡೆಫಿನೆಟ್ಲಿ ಈ ಸಿನಿಮಾ ಎಲ್ರಿಗೂ, ಎಲ್ಲಾ ವರ್ಗದವ್ರಿಗೂ ಇಷ್ಟ ಆಗತ್ತೆ. ನಾಟ್ ಜಸ್ಟ್ ನಮ್ಮ ವಯಸ್ಸವರು, ಏಜ್ಡ್ ಆಗಿರೋರ್ಗೂ ಇಷ್ಟ ಆಗತ್ತೆ. ಇನ್ಕ್ಲೂಡಿಂಗ್ ಒಂದು 10-12 ವರ್ಷ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಸಿನಿಮಾ. ಆ ರೀತಿ ಇರೋಂಥ ಒಂದು ಸಿನಿಮಾ ಇದು. ಸೊ ನೋಡೋರು ಏನು ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಸಿನಿಮಾ ನೋಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರುವಂತಹ ಪ್ರೇಕ್ಷಕರು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ಬೋದು?
ಇಟ್ಸ್ ಅ ಫೀಲ್ ಗುಡ್ ಫಿಲ್ಮ್. ಯಾರ್ಯಾರು ಸಿದ್ಲಿಂಗು 1 ಇಷ್ಟ ಆಗಿದ್ಯೋ ಅವ್ರಿಗೆಲ್ಲರಿಗೂ ಸಿದ್ಲಿಂಗು 2 ಇಷ್ಟ ಆಗುತ್ತೆ. ಅಂಡ್ ಸಿದ್ಲಿಂಗು ನೀವು ಚಿಕ್ಕ ವಯಸ್ಸಿಂದಾನು ನೋಡ್ಕೊಂಡ್ ಬಂದಿದ್ದೀರಾ, ಅವ್ರ ಚಿಕ್ಕ ವಯಸ್ಸಿಂದಾನು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ. ಇವಾಗ ಇನ್ ಇಸ್ ಮಿಡ್ 20s or 30s ಹೌ ಇಸ್ ಹಿ ಅದನ್ನು ನೋಡ್ತೀರಾ. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಆ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಥಿಯೇಟರ್ಗೆ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ. ಫೆಬ್ರವರಿ 14ಕ್ಕೆ ಇಬ್ಬರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಯೋಗಿ ಮತ್ತು ಸೋನು ಗೌಡ ಅವರ ಮಾತುಗಳು. ಸಿದ್ಲಿಂಗು ಪಾರ್ಟ್ 2 ಸಿನಿಮಾ ಇದೇ ಫೆಬ್ರವರಿ 14ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು.